ಸಂಗೀತ ಅಂದ್ಮೇಲೆ ಆ ಶ್ರುತಿ ಇರಬೇಕು, ಗಿಚ್ಚಿ ಗಿಲಿಗಿಲಿ ಅಂದ್ಮೇಲೆ ಈ ಶ್ರುತಿ ಇರಬೇಕು. ಶ್ರುತಿ ಸೇರ್ಸಕ್ಕೆ ಈ ಕೀಬೋರ್ಡ್ ಇರ್ಬೇಕು. ಹೊಡಿರಲ್ಲ ಹೊಡಿರ. I am director ವಿನೋದ್ ಕೊಪ್ಪರಗಾಲ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ. ಆಕ್ಷನ್. ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥರವರು ನಿರ್ಮಾಣ ಮಾಡುತ್ತಿದ್ದಾರೆ. ನಿರ್ಮಾಣ ಶೌಚಾಲಯ ನಿರ್ಮಾಣ ಮಾಡಿಸ್ಬಿಟ್ಟು ಸಾಯಿಸ್ಬಿಡು. ಹೆಸರಿಗೆ ಹೆಸರು ಹೆಸರು ಹೆಸರಿಗೆ ಹೆಸರು 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 ನೀ ನನ್ನ ಉಸಿರು ನನ್ನ ಬಸಿರು. ಗೊಬ್ಬರ ನಿನ್ನ ಎಲೆ ಉದುರೋಗ್ತಾ ಇದೆ ಕಡೆ ಹಿಂದೆ. ನೋಡಿಪ್ಪ, ಯಾರು ಸೈಂಟಿಸ್ಟ್ ಅಲ್ಲ, ಮಿಮಿಕ್ರಿ ಆರ್ಟಿಸ್ಟ್. LED ನಲ್ಲಿ ಒಂದಷ್ಟು ನಟರ ಫೋಟೋಗಳು ಬರುತ್ತೆ, ಅವ್ರ ತರ ಮಿಮಿಕ್ರಿ ಮಾಡ್ಕೊಂಡು ಅಮೃತನ ಇಂಪ್ರೆಸ್ ಮಾಡ್ಬೇಕು. ಪುತ್ರ ಬಾರ ಇಲ್ಲಿ, ನಿನ್ನ ಸಂಪತ್ತಿಗೆ ಸವಾಲ್. ಪಿಕ್ಚರ್ ಅಮೃತ, ಗೊಬ್ಬರ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೀಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಗೊತ್ತಾಯ್ತು, ರವಿಚಂದ್ರನ್ ಸರ್. ರಾಜ್ಯದಲ್ಲಿದ್ದಂತ 5 ಮಂತ್ರಿಗಳೆಲ್ಲ ಹೆಸರೇ ಹೇಳಿ. ಮುಖ್ಯಮಂತ್ರಿಗಳು. ಆಕ್ಚುಲಿ ನಾವಿಬ್ರು ಟ್ವಿನ್ಸು. ನಮ್ಗೆ ಒಂದು ಸಮಸ್ಯೆ ಇದೆ ಮೇಡಮ್. ನಾನು ಏನು ಮಾಡ್ತೀನೋ ಅದನ್ನ ಇವನು ಮಾಡ್ತಾನೆ ಮೇಡಮ್. ನಿನಗೇನು ಇಷ್ಟ? ನನ್ಗೆ ಹಣ್ಣಂದ್ರೆ ಇಷ್ಟ. ತಿನ್ನಿಸ್ಲಾ? ನಗ್ಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲದೆ ಇಲ್ಲ. ಏನೋ ಒಂದು ಅದ್ಭುತವನ್ನ ಈ ವೇದಿಕೆ ಮೇಲೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಮನರಂಜನೆ ಕೊಡುವಲ್ಲಿ ನಮ್ಮ ಹುಡುಗರು 100% ಸೂಪರ್ ಡೂಪರ್. ಹಾಯ್, ಹಲೋ, ನಮಸ್ಕಾರ. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಹಾಗೂ ಇಂಡಸ್ಟ್ರಿಯಲ್ 5 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇದೇ ಜೋಶಲ್ಲಿ ನಮ್ಮ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. Judges, welcome to the show. ಥ್ಯಾಂಕ್ ಯು, Yes. ಥ್ಯಾಂಕ್ ಯು. ಸಾಧು ಸರ್, ಇವತ್ತು ಶೋನ ಅಪ್ಪಿತಪ್ಪಿ 3D ನೋಡ್ಬೇಕು ಅಂತ ಬಂದಿದ್ದೀರಾ ಸರ್? ಇಲ್ಲ, ನಾನು ಈ ಕಣ್ಣಿಂದ ಒಂದೇ ನೋಡಕ್ ಬಂದಿರೋದು. ಏನು? ನಮ್ಮ ಹುಡುಗಿ ಆ ನೀಲಿ ಕಣ್ಣಿನ ಏನ್ ಸಾರ್ ವರ್ಣನೆ, ಬಾಬಾ. ಬಟ್ ಅದು ಸಂಗೀತ ಅಂದ್ಮೇಲೆ ಆ ಶ್ರುತಿ ಇರಬೇಕು, ಗಿಚ್ಚಿ ಗಿಲಿಗಿಲಿ ಅಂದ್ಮೇಲೆ ಈ ಶ್ರುತಿ ಇರಬೇಕು. ಆಯ್ತಾ ಸರ್, ಹೊಗಳಿದ್ದೆಲ್ಲ ಆಯ್ತಾ? ಬನ್ನಿ ಸರ್, ಹಂಗಾರೆ ಬನ್ನಿ ಬನ್ನಿ ಬನ್ನಿ. ಜಡ್ಜಸ್, ನನ್ನ ಚರ್ಮದಲ್ಲಿ ಹೊಲ್ದಿರಂತ ಥೂ ನಿನ್ ಕಿತ್ತೋ ಚರ್ಮಕ್ಕೆ. ಓ, ನನ್ ಗೊತ್ತಾಯ್ತು. ಇಲ್ಲಿ ಬಂದು ಒಂದ್ ಮಾರ ದಿನ ನನಗೆ ಇವತ್ತಿನ ಗಿಚ್ಚಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ. ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಿದ್ರೆ ಇವತ್ತಿನ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಕಳೆದ 2 ವಾರದಿಂದ ಅಮೃತ ಜೊತೆ ಸ್ಕಿಟ್ ಮಾಡದೆ ನೊಂದೋಗಿರುವಂತ ಚಂದ್ರಪ್ರಭಾ ಈ ವಾರ ತನ್ನ ಪಾರ್ಟ್ನರ್ ಜೊತೆ ಪರ್ಫಾರ್ಮ್ ಮಾಡುವಂತ ಸುವರ್ಣ ಅವಕಾಶ ಸಿಗ್ತಾ ಇದೆ. ಆದ್ರೆ ಈ ಸ್ಕಿಟ್ ನಲ್ಲೂ ಕಡ್ಡಿಯಲ್ಲ ಆಡ್ಸೋದಕ್ಕೆ ಮತ್ತೆ ಗೊಬ್ಬರನೇ ಬರ್ತಿದ್ದಾರೆ. ಹಾಗಾದ್ರೆ ಈ 3 ಜನರ ಟ್ರಯೋ ಕಾಂಬಿನೇಷನ್ ನಮ್ನೆಲ್ಲ ಹೇಗೆ ಎಂಟರ್ಟೈನ್ ಮಾಡುತ್ತೆ ಅಂತ ನೋಡೋಣ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ಬರಗಾಲ, ಚಂದ್ರಪ್ರಭಾ, ನಿವೇದಿತಾ, ಅಮೃತ ಹಾಗೂ ಧನ್ರಾ. ವಯಸ್ಸಾಗಿರೋ ಶಾರುಖ್ ಖಾನ್ಗೆ ಯಾಕೆ ಬಂದೆ ನೀನು? ನಿಮ್ಮನ್ನ ನೋಡಕ್ಕಂತ.
ನಿಜ ಹೇಳು, ನನ್ ನೋಡಕ್ ಬಂದೋ ಸಾಧು ಸರ್ ನೋಡಕ್ ಬಂದೋ? ಹೋದ್ ವಾರದಿಂದ ಅಮೃತಕ್ಕಾಗಿ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗ್ತಾವ್ರೆ ಅಂತ ನನಗೆ ಚಂದ ಗೊತ್ತಾಗ್ತಾ ಐತೆ ಅಲ್ವಾ? ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಏಯ್ ಕದ ತೆಗಿಯೇ. ಓಪನ್ ಇದೆ ರೀ. ಏ ಕದ ತೆಗಿಲೇ. ಅಯ್ಯಯ್ಯೋ ಬನ್ನಿ. ಎಲ್ಲ ಯಾ ಮಾಡ್ತಾರೆ ನನಗೆ. ನೀರ್ ಕೊಡ್ಲೆ? ಪಕ್ಕದಲ್ಲೇ ಇದೆ. ಎತ್ ಕೊಡ್ಲೆ? ತಗೋ. ಅಯ್ಯೋ ಜೇಲ್ಕೋಬೇಕಲ್ಲ, ಟವಲ್ ಕೊಡು. ಅಲ್ಲೇ ಇದೆ ರೀ. ಎತ್ಕ ಬಂದ್ ಕೊಟ್ಲೆ. ಒಬ್ಬ ತಾನೇ ನೀನೆ. ಹೆಂಗ್ ಅನ್ಸಲಿ? ಜಾಸ್ತಿ ಆಯ್ತು ನಿಂದು. ತಗೋ. ಮುತ್ ಕೊಡು. ಆ? ಮುತ್ ಕೊಡ್ಲೆ. ಎಲ್ಲ ನಿಂಗ್ ದೂರ ದೂರದಲ್ಲಿ ಕೊಟ್ಟು ಮಕ್ಳಾದವ. ಏನಂದ್ರಿ? ಆಫೀಸ್ಗೆ ಬಾಕ್ ಕೊಡೋರು ನೆನ್ನೆದೇ ಕೊಟ್ಟು ಕಳ್ಸಿದೆ. ಕಣ್ ಪೂರ್ತಿ ತಿನ್ಬಿಟ್ಟು ತೊಳಿದೆ ತಂದ್ರೆ ಮಾನ ಮರಿದಿಲ್ವಾ ನಿನ್ಗೆ? ನಾನು ಆಫೀಸ್ ಕೆಲಸ ಮಾಡಕ್ ಹೋಯ್ತಾನ ಅಥವಾ ಮೂತ್ರ ಸಿಕ್ಕಕ್ ಹೋಯ್ತಾನ? ನಾನ್ ಮೊದ್ಲು ತಿಕ್ಕಕ್ಕಿಲ್ಲ ಇಲ್ಲಿ. ಏನು ನನ್ ಜಾಗದಲ್ಲಿ ದೋಷ ಇದೆ ಅಂತ ನಮ್ಮಪ್ಪ ನಿನಗ್ ಕಟ್ಟಿದ್ರು. ಜಾಸ್ತಿ ಮಾತಾಡಿದ್ರೆ ಜಾತಕ ಬಿಡ್ಸ್ಬಿಡ್ತೀನಿ. ಹೊಡಿತೀರಾ? ಇತ್ತ ಕುಂತ್ಕತೀನಿ ಅಂದೆ. ಹಿಂಗೆ ಮಾತಾಡ್ತಾರ ಅಲ್ಲೊಂದ್ ಜೊತೆ ಉದ್ರೋಂಗ್ ಹೊಡಿತೀನಿ. ಏನಂದೆ? ನಾನೇನಾರು ಹೊಡೆದ್ ನಿನ್ಗೆ ಹೊಡೆದ್ಬಿಟ್ಟು ಎಲ್ ಮಾಡ್ಕೋ ಹೊಡಗ್ಲಿ ಅಲ್ಲಿ. ಇಷ್ಟ ಇದ್ರೆ ಇರು, ಇಲ್ಲ ಮನೆ ಬಿಟ್ಟು ಹೋಯ್ತಾರತ್ತಗೆ. ವಾಟ್? ಈ ಮನೆನ ಬಿಟ್ಟೋಗ್ಬೇಕಾ? ರೇ, ಈ ಮನೆನ ನಮ್ಮಪ್ಪ ವರದಕ್ಷಿಣೆಗಂತ ಕೊಟ್ಟಿದ್ದಾರೆ. ಇದ್ರೆ ನೇನಾರ ಹೋದ್ರೆ ಹೋಗ್ತಾರೋ. ಮೊದಕ್ಕ ಮೊದಕ್ಕ ಮೊದಕ್ಕ. 3 ವರ್ಷದಿಂದ ಏನ್ ಗಾಂಚಲಿ ಮಾತಾಡ್ತಾವಳೆ ಸಾ? ಇದು ಇವಳು ಮಾತಾಡ್ತಾರದಲ್ಲ, ಯಾರೋ ಹೇಳ್ಕೊಡ್ತಾವ್ರೆ. ಯಾರು ಹೇಳ್ಕೊಡ್ತಾವ್ರೆ ಅಂತ ನನಗೆ ಎಲ್ಲ ಗೊತ್ತಾಗ್ತಾ ಇದೆ. ನಾನು ಬಾಯಿ ಬಿಟ್ಟು ಹೇಳಕ್ಕಿಲ್ಲ. ನಮ್ಗೂ ಗೊತ್ತು. ಏನ್ ಮಾಡಿದ್ರೆ? ಏನು ಡ್ಯಾನ್ಸು? ಐ ಆಮ್ ಡೈರೆಕ್ಟರ್ ವಿನೋದ್ ಕೊಪ್ಪರಗಾಲ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ. ಓಕೆ ಮೇಡಮ್, ನಾನು ಇದಕ್ಕೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಇದು ಇದು ಎಲ್ಲ ಕರೆಕ್ಟ್ ಆಗಿದ್ದೀರೇನ್ರಿ? ಮರ್ತೋಗ್ಬಿಟ್ಟನೆಲ್ಲ ಮರ್ತೋಗ್ಬಿಟ್ಟ. ಯಾರು ನೀವು? ಸರ್, ಐ ಆಮ್ ಡೈರೆಕ್ಟರ್ ವಿನೋದ್ ಗೊಬ್ಬರಗಾಲ. ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಸರ್, ಇಲ್ಲಿ ಈ ಮನೇಲಿ ಶೂಟಿಂಗ್ ತೆಗೆದಿದ್ದೀವಿ ಸರ್. ಇದು ಅಮೃತ ಅನ್ನೋರು 3 ದಿನಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಸರ್. ಇದು ಹೌದಾ? ಹೌದೌದು. ಅಮೃತಪ್ಪ, ಏನ್ರಿ? ಈ ಸಿನಿಮಾದವ್ರು ಕೊಟ್ಟಿದ್ಯಾ? ಹೌದು. ಯಾರು ಹೇಳಿ ಕೊಟ್ಟೆ? ಹಾ? ರೇ, ಒಳ್ಳೆ ಡಾಬನ್ನ ಆಯ್ತಾರ ವೆಲ್ದಮ್ ಅಂತ ಅನಿಸ್ತಾ ಇದ್ದೀರಲ್ಲ. ಈ ಮನೆ ನಾನು ಶೂಟಿಂಗ್ ಕೊಟ್ಟಿದ್ದೆ. ಈ ಮನೆ ನಿಮ್ಮ ಅಪ್ಪಂದ. ಈ ಮನೆ ನಮ್ಮ ಅಪ್ಪಂದು. ನಾನು ಶೂಟಿಂಗ್ ಆದ್ರೂ ಕೊಡ್ತೀನಿ, ಏನಕ್ಕಾದ್ರೂ ಕೊಡ್ತೀನಿ. ನಿನಗೇನು? ಏನು ನೋಡ್ದ ಏನ್ ಗಾಂಚಲಿ ಬತ್ತು? ಈ ಮನೆ ಶೂಟಿಂಗ್ ಮಾಡ್ತಾರ ಅವ್ರು. ಅದ್ ಹೆಂಗ್ ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ಕಲೆ. ನೋಡ್ತೀನಿ ನಾನು. ಮೇಡಮ್, ಯಾರು ಒಳ್ಳೆ ಗಾಬರಿ ಬಂದವ್ರಂಗ್ ಆಡ್ತಿದ್ರಲ್ಲ? ನನ್ ಗಂಡರಿ ಅವನ್ ಬಗ್ಗೆ ಏನಕ್ಕೆ ತಲೆ ಕೆತ್ಕೋತೀರಾ? ನೀವ್ ಆರಾಮಾಗಿ ಶೂಟಿಂಗ್ ಮಾಡಿ, ನಾನಿದ್ದೀನಿ. ನೀವ್ ಇಷ್ಟ ಹೇಳಿದ್ಮೇಲೆ ಮಾಡೋದು ಬಿಡಿ ಬಿಡಿ. ಓಕೆ, ರೆಡಿ. ಕ್ಯಾಮ್ರಾಮನ್ ಸರ್, ಹೀರೋಯಿನ್ ಇಲ್ರಿ? ಅಲ್ಲಿ ಕ್ಯಾರವನ್ ಅಲ್ಲಿ ಇದಾರ ಸರ್. ಏಯ್, ನಾನ್ ಕ್ಯಾರವನ್ನೇ ತರಿಸಿಲ್ಲ, ಅವಳೆಲ್ಲಿ ಕೂತಿದ್ದಾಳು? ಅದು ನೀಲಿ ಕಲರ್ ಬಸ್ ಇತ್ತಲ್ಲ. ಓ, ಅದು ಜನರೇಟರ್ ಕಣೋ. ಓ, ಕರಿ. ಬಾರಮ್ಮ ಜನರೇಟರ್. ಹೀರೋಯಿನ್ ಬಾರಮ್ಮ. ಏನ್ರಿ ಬಿಳಿ ಜಿಲ್ಲೆನೆ ಬಂದ್ಬಿಟ್ಟದೆ? ಬಾಂಬೆಯಿಂದ ಕನ್ನಡಿನೇ ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ. ಹಂಗಂತ ಕನ್ನಡಿ ಮಕ ನೋಡಕ್ ಹೋಗ್ಬಿಟ್ಟೆ ಮಕ ಕಿತ್ಕೊಂಡ್ ಹೊಡಿತಾಳೆ. So hot. Touch up. ಟಚ್ ಅಪ್ ಅಂತ ಮಾಡೋಗ. ಟಚ್. ಏನೋ ಮಾಡ್ತಾ ಇದ್ಯಾ? ಟಚ್ ಅಪ್ ಮಾಡಿದ್ರೆ ಟಚ್ ಮಾಡಿ ಅಪ್ ಮಾಡ್ತಿದ್ದೆ. ಅದು ಟಚ್ ಅಪ್ ಅಂದ್ರೆ ಟಚ್ ಮಾಡಿ ಅಪ್ ಮಾಡೋದಲ್ಲ, ಮಖಕ್ಕೆ ಒಂದು ಸ್ಪಾಂಟ್ ತಗೊಂಡು ಹಿಂಗ್ ಹೊತ್ತೋದು. ಓಹೋ ಮೇಡಮ್, ಎಲ್ಲ ಓಕೆನಾ? Sir, ಎಲ್ಲ ಓಕೆ. ಬಟ್ ಕ್ಯಾರವನ್ ಅಲ್ಲಿ AC ಮಾತ್ರ ಬ್ಲಾಕ್ ಗಾಳಿ ಬರ್ತಿತ್ತು. ಜನರೇಟರ್ ಬರೋ ಹೊಗೆನೆ ಅವಳು AC ಗಾಳಿ ಅನ್ಕೊಬಿಟ್ಟವಳಲ್ಲ. ಹಂಗ ಅನ್ಕೊಂಡಿದ್ದಕ್ಕೆ ಈ ಶೋದಲ್ಲಿ ಇರೋದು. ಓಕೆ ಮೇಡಮ್, ನಿಮ್ಮ ಹೆಸರು? ನೋಡಿ ನೋಡ್ತಾ ಇದ್ದೀನಿ, ಹೇಳಿ. ನೋಡಿ. ನಿಮ್ನೆ ನೋಡ್ತಾ ಇರೋದು ಯಾರು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನಾನು 6 ಗಂಟಲ್ಲಿ ನೋಡ್ತೀನಿ, ಹೇಳಿ. ಅಯ್ಯೋ ನೋಡಿ.
ನಿನ್ನ ನೋಡಕ್ ನೀನೇನ್ ಮೈಸೂರು ರೈಲ್ವೆ ಸ್ಟೇಷನ್ ಏನ್ ಕುತುಬಿನಾರ ನಿನ್ನ ಹೆಸರು ಹೇಳಮ್ಮ ಸರ್ ನನ್ನ ಹೆಸರು ನೋಡಿ ಅಂತ ಇವಳ ಹೆಸರೇ ನೋಡಿ ಅಂತ ನಿಮ್ಮ ಅಪ್ಪನ ಹೆಸರು ಮಾಡಿ ನಿಮ್ ತಾಯಿ ಹೆಸರು ಒಂಚೂರಿಲ್ ಬನ್ನಿ ಇವ್ರ ತಾಯಿ ಹೆಸರು ಒಂಚೂರು ಬನ್ನಿ ಅಂತ ಅಂತಾನೆ ಅಯ್ಯೋ ಒಂಚೂರಿಲ್ ಬನ್ನಿ ಹೇಳ್ತೀನಿ ಅಂದೆ ಬನ್ನಿ ಅಂದ ಹೇಳು ಡ್ಯಾಡಿ ಏನ ಡ್ಯಾಡಿ ನಿಮ್ ತಾಯಿ ಹೆಸರು ಡ್ಯಾಡಿ ನೋಡಿ ಮ್ಯಾಡಿ ಡ್ಯಾಡಿ ನಿನ್ ಫ್ಯಾಮಿಲಿ ಬಿಸ್ನೆಸ್ ಬೀಡಿ ದಿನ ತಕೊಂಡ್ ಸೈತೀನಲ್ಲ ನಾನು ಬ್ಯಾಡಿ 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 ಆ ವಿಷಯ ಹೇಳಿ ಬ್ಯಾಡಿ. ಓ ಓಕೆ ಓಕೆ ನೋಡಿ ಈ ಸೀನ್ ಇವತ್ತು ಮುಗಿಸ್ಬಿಡ್ಬೇಕು ಎಸ್ ಸರ್ ಯಾಕಂದ್ರೆ ಇವತ್ತೇ ಶೂಟ್ ಮಾಡಿ ನಾಳೆ ಎಡಿಟಿಂಗ್ ಮಾಡಿ ನಾಳೆ ಕನ್ನಡ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ Wow, ಓಕೆ super. ಓಕೆ ಓಕೆ ಡೈಲಾಗ್ ಒಂದ್ಸರಿ ಹೇಳ್ಕೊಡ್ತೀನಿ ಪಕ್ಕ 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 ಕಲ್ತು ಬಿಡ್ಬೇಕು ಎಸ್ ಸರ್ ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥರು ನಿರ್ಣಯಕ್ಕೆ ಬರುತ್ತಿದ್ದಾರೆ ಆ ಕ್ಷಣಿಕ ಸುಖವನ್ನೇ ಸೇರಿದು ನೀವು ಹೋಗದಿದ್ದರು ಸರಿ ನನಗೆ ಹೇಳುತ್ತಿರುವ ಕುಲಕ್ಷ ಕಾರಣವು ಏನೆಂದು ನೀನು ಸಂಬೋಧಿಸುವೆ ಇಷ್ಟೇ ಇಷ್ಟೇ ಸರ್ ಬರೀ ಇಷ್ಟೇನಾ ಅಯ್ಯೋ ಒಂಚೂರು ಉದ್ದ ಚಾಲೋ ಕೊಡ್ಬಾರ್ದಾ ಇದನ್ನ ಹೇಳು ಆಮೇಲೆ ಉದ್ದದ್ನ ಕೊಡ್ತೀನಿ ಓಕೆ 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 ರೆಡಿ 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 ರೋಲ್ ರೋಲಿಂಗ್ ಆಕ್ಷನ್ ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥದವರು ನಿರ್ಮಾಣ ಮಾಡುತ್ತಿದ್ದಾರೆ ನಿರ್ಮಾಣ ಶೌಚಾಲಯ ನಿರ್ಮಾಣ ಮಾಡಿಸ್ಬಿಟ್ಟು ಸಾಯಿಸ್ ಸರಿ ಸರಿ ಡೈಲಾಗ್ ಹೇಳಮ್ಮ ನೀನು ಓಕೆ ರೆಡಿ ರೆಡಿ ರೋಲಿಂಗ್ ಆಕ್ಷನ್ ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥವರು ನಿರ್ಮಾಣ ಮಾಡಿಸಿ ಸರ್ ಸರ್ ಏನ್ ಮಾಡ್ತಾ ಇದ್ದೀರಿ ಕಿವಿ ಗುರ್ರ ಗುರ್ರ ಅಂತಿತ್ತು ಅದಕ್ಕೆ ತಿರುಗಿಸ್ತಾ ಇದೆ. ಕಿವಿ ಗುರ ಗುರ ತಿರ್ಗ್ತಿದ್ದೀರಾ? ಹೌದು, ಹೌದು, ಹೌದು. ಸರ್ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಮಾಡ್ಕೊಳ್ಳಿ. ಅದೇ ಅದೇ ಸ್ವಲ್ಪ ಮಾಡ್ಕೋತೀವಿ ನಾವು ಒಂದ್ ಸ್ವಲ್ಪ ಅಲ್ಲ ನನ್ ಮನೆ ಮಾಡ್ಕೊಳ್ರಿ ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ ನೋಡಿದ್ರೆ ಕೂಲಾಗಿ ಕೇಳಿದ್ರೆ ಯಾರು ಬೇಕಾದ್ರೂ ಸುಮ್ಮನೆ ಆಗ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅದೇ ಡೈಲಾಗ್ ಹೇಳ್ರಿ ಓಕೆ ರೆಡಿ ರೆಡಿ ರೋಲ್ ಆಕ್ಷನ್ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಬಂದ್ಬಿಟ್ಟು ಕಿವಿಗ ಅಂದ್ರೆ ನಾನೇನ್ ಹೇಳಣ ಅಲ್ಲ ನನ್ ಮನೆ ರೀ ನನ್ ಕಿವಿ ಗುರ್ರ ಗುರ್ರ ಅಂತಿದ್ದೆ ಅದಕ್ಕೆ ತಿರುಗಿಸ್ತಾ ಇದ್ದೇನೆ. ನೀವೇನಂತ ಹೇಳಿದ್ರೆ ಆ ಕಡೆ ಶೂಟಿಂಗ್ ಮಾಡ್ತಾ ಇದ್ರಿ ಈ ಕಡೆ ಹೋಗಿ ಅಂದ್ರಲ್ಲ ಅದಕ್ಕೆ ಇತ್ತಾಗ ಬಂದೆ. ನಾನು ಈ ಮನೆ ಬಾಡಿಗೆ ತಗೊಂಡು 75,000 ಕೊಟ್ಬಿಟ್ಟು 75 ಲಕ್ಷ ಕೊಟ್ಟು ನಾನು ಮನೆ ಕಟ್ಸಿದ್ದೀನಿ ರೀ. ಏ, ನೀ ನನ್ ಇಷ್ಟ ಇದ್ರೆ ಇರ್ಲಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಅಮೃತರ ಬರ್ರಿಲಿ ಹೇಳಿ ಗೊಬ್ರ ಇವ್ನು ಯಾವನ್ರಿ ಅವನು ಶೂಟಿಂಗ್ ಮಾಡೋದ್ ಮಧ್ಯೆ ತೊಂದರೆ ಕೊಡ್ತಾವನ ಅಯ್ಯೋ ಗೊಬ್ರ ಅವ್ನ್ ಬೇಕು ಅಂತ ಮಾಡ್ತಿದ್ದಾನೆ ಅವನ್ ಬಗ್ಗೆ ತಲೆ ಕೆಚ್ಕೊಬಿಡಿ ನೋಡಿ ನಾನಿದ್ದೀನಿ ಆರಾಮಾಗಿ ಶೂಟಿಂಗ್ ಮಾಡಿಪ್ಪ ಇಲ್ಲ 75,000 ಕೊಡ್ರಿ ನಾವು ಹೋಯ್ತೀನಿ ಅಯ್ಯೋ 75,000 ಕೊಡ್ರಿ ಆಗಲ್ಲ ಗೊಬ್ರ ಕೇಳಿ ನಿಮ್ಗೋಸ್ಕರ ನಾನು ಕಾಂಪ್ರಮೈಸೇಷನ್ ಹಾಕ್ತೀನಿ ಕಾಂಪ್ರಮೈಸಸ್ ಸರ್ ಓಕೆ 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 ಸರ್ ಐ ಆಮ್ ಗೆಟಿಂಗ್ ಲೇಟ್ ಸರ್ ಲೇಟ್ ಅಲ್ಲ ಇಷ್ಟೊತ್ತು ಡೈಲಾಗ್ ಹೇಳಕ್ ಬರಲ್ಲ ಆ ಕಾಮೆಂಟ್ ಬಂದಾಗ ನಿರಂಜನ ಪಕ್ಕ ನಿಂತ್ಕೊಂಡು ಮೇಡಮ್ ನನಗೆ ಡೈಲಾಗೇ ಇಲ್ಲ ನಾನು ಶನಿವಾರನೂ ಟಿವಿಲಿ ಬರಬೇಕು ಭಾನುವಾರಲ್ಲೂ ಟಿವಿ ಬರಬೇಕು ಬಿಟ್ರೆ ಸೋಮವಾರನೂ ತೋರಿಸಿ ಅಂತ ಒಂದ್ ಡೈಲಾಗ್ ಕರೆಕ್ಟಾಗಿ ಹೇಳಕ್ ಬರಕ್ಕಿಲ್ಲ ಗೊಬ್ರ ಸ್ಕಿಟ್ಟು ಓಕೆ ಓಕೆ ಈ ಸೀನ್ ಮಾಡಕಂಡ್ರಿ ಓಕೆ ಸರ್. ಹೀರೋ ಈಗ ನಿಮ್ಗೆ ಫೋನ್ ಮಾಡ್ತಾನೆ ಎಸ್ ಸರ್ ಓಕೆ ಹಾ ಹೀರೋ ಫೋನ್ ಮಾಡ್ತಾನೆ ನೀವು ಫೋನ್ ಮಾಡಿ ಹಲೋ ನಾನು ಯಾವಾಗ ಕಟ್ಕತ್ತೀಯ ಎಲ್ಲ ಲ್ಯಾಗ್ ಹೊಡಿತಾ ಇದೆಯಾ ಅದೇ ನಾನು ನೈಟ್ ಕುತ್ಕ ಬರ್ದಿದ್ದೆ ಎಣ್ಣೆ ಹೊಡಿಬೇಕಾರೆ ಕಟ್ಕತ್ತೀಯ ಅಂತ ಹೇಳ್ಬೇಕು ಓಕೆ ಎಸ್ ಸರ್ Okay. ಕೋಪದಲ್ಲ ಅಳುಲ್ಲ ಅಳ್ತ ತಕೊಂಡ್ರಿ sorry, ಮೋಸ sir. ಮಾಡಿರೋದಾನು ಓಕೆ Okay, ಅಳ್ತ sir. ನೀವು ರೆಡಿ 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 ಅಲ್ಗೊಂದು ಬೇಬಿ ತಂದು ಹಾಕು ಈ ಕಡೆಗೆ ಏನೋ ಮಾಡ್ತಾ ಇದ್ಯಾ ಬೇಬಿ ಎತ್ತಿ ಇಡ್ತಿದ್ದೆ. ಬೇಬಿ ಅಂದ್ರೆ ಇವರೆಲ್ಲ ಕಣೋ ಆಚಲಿರೋ ಬೇಬಿ ನೀನ್ ಯಾವ ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದ್ಯೋ ನಾನು ಸಿಸಿ ಕ್ಯಾಮ್ರಾ ಸಿ ಕ್ಯಾಮ್ರಾದ ತಗೊಂಬಂದು ಸಿನಿಮಾ ಕ್ಯಾಮ್ರಾಮನ್ ಮಾಡ್ಕೊಂಡಿದ್ದೀನಲ್ಲ ನನ್ನ ಬೂಟ್ ತಕೊಂಡು ನಾನೇ ಮಾಡ್ಕೋಬೇಕು ಕಿತ್ತೊಂದು ಮುನೆ ಈ ಕಡೆ ಬರ ಸರ್ ನೀವು ಬೇಗ ಬೇಗ ಶೂಟ್ ಮಾಡಿ ಕಳ್ಸಿಲ್ಲ ಅಂದ್ರೆ ನಾನು ಹೋಗ್ತೀನಿ ನೀನು ಹೋಗ್ಬೇಕಾ ಹಾ. ಲೇ ಬೇರೆ ಹೀರೋನ್ ಯಾರು ಇದಾರೇನಾ ಬ್ಯೂಟಿಫುಲ್ ಹೀರೋಯಿನ್ ಯಾರ ನೀನು ಸರ್ ಶುಕ್ರಿಯ. ಇವಳೇನು ಶುಕ್ರವಾರ ಅಂತವಳೆ ಇವತ್ತು ಶನಿವಾರ ಅಂತ ಹೇಳಿ ಸರ್ ನಾನು ಯಾವತ್ತೂ ಗೊತ್ತಾಗಿಲ್ವಾ? ಈಗ ಗೊತ್ತಾಗ್ಲಿಲ್ಲ ಹೇಳಮ್ಮ ಅದೇ ಸರ್ ನಿಮ್ ಫಸ್ಟ್ ಫಿಲ್ಮ್ ಅಲ್ಲಿ ನನ್ನನ್ನು ಹಾಕೊಂಡು ಮಾಡಿದ್ರಲ್ಲ. ನಾನು ಪ್ರತಿಯೊಬ್ರು ಸಿನಿಮಾಗೂ ಹಾಕೊಂಡ್ ಮಾಡ್ತೀನಿ ಯಾರಂತ ನೆನ್ಪಿಟ್ಕೊಳಕತ್ತಿ ಹೇಳಮ್ಮ ಹಾಗಾದ್ರೆ ನಾನು ಒಂದು ಡೈಲಾಗ್ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ನಿನ್ನ ತೊಳಲಲ್ಲಿ ಏನು ಆನಂದ ಹೇ, ನಿನ್ನ ತೊಳಲಲ್ಲಿ ಏನು ಆನಂದ ಹೇ.
ನಿನಗೂ ನನಗೂ ಅಕ್ರಮ ಸಂಬಂಧ ಹೇ ನೀನ್ ಇನ್ನು ಸತ್ತಿಲ್ವಾ? ಇಲ್ಲ, ಇನ್ನು ಬದುಕೇ ಇದೆಯಾ? ನಾನು ಆಲ್ರೆಡಿ 60 ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ನೀನು ಇನ್ನು ತೊಲಲಲ್ಲಿ ಸಾಯ್ತಾ ಇದೆಯಲ್ಲ. ನೀವು ಬರೀ ಒಂದ್ ಸಿನಿಮಾದಲ್ಲಿ ಹಾಕೊಂಡ್ ಮಾಡಿದ್ದಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಮಾಡ್ಬಿಟ್ರೆ ಫುಲ್ ದೊಡ್ಡ ಹೀರೋಯಿನ್ ಆಗ್ಬಿಡ್ತಾರೆ ಅಷ್ಟೇ. ಆಪ್ಕ ಕೃಪಾ ನನ್ನ ಎಲ್ಲ ಪಕ್ಕ ಎಲ್ಲ ಪಕ್ಕ ಆಗಿದ್ಯಾ? ನೋಡಿ ಹಲೋ ನೋಡ್ಕೊಳ್ಳಿ. ಡೈಲಾಗ್ ಇಳಿದು ಕೊಡ್ತೀನಿ ಕಣ. ಕೊಡಿ. ಓಕೆ, ರೆಡಿ ಒಂದು ಡೈಲಾಗ್ ಹೇಳ್ಕೊಡ್ತೀನಿ. ಪಟ ಅಂತ ಹೇಳ್ಬಿಡ್ಬೇಕು. ಓಕೆ. ಹೆಸರಿಗೆ ಹೆಸರು ಅಂತ ಹೆಸರು ಕಟ್ತವ್ರೆ, ಹೆಸರು ವಾಸ್ತಿ ಆಗದೆ ಇರುವಾಗ ಹೆಸರಿಗೆ ಹೆಸರು ಅಂತ ಹೆಸರು ಕಟ್ತವ್ರೆ. ಹೆಸರೇನು ನಾನು ಕೇಳ್ರೆ ನಾನೇನು ಹೇಳೋಣ? ಇದು ಡೈಲಾಗ್ ಹೇಳಮ್ಮ ನೀನು. ಓಕೆ ಸರ್. ಓಕೆ, ರೆಡಿ ರೋಲಿಂಗ್ ಆಕ್ಷನ್. ಹೆಸರು ನೀ ನನ್ನ ಉಸಿರು ನನ್ನ ಬಸಿರು. ನಿನ್ನ ತಳ್ಳಲಲ್ಲಿ ಏನೋ ಆನಂದ, ನಿನಗೂ ಏನಿದು? ಹೆಸರು ನೀ ನನ್ನ ಉಸಿರು ಬಸಿರು ಇದೇನು ತೊಲಲಲ್ಲಿ ಅದೇ ಡೈಲಾಗ್ ಹೇಳ್ತಾ ಇದೆಯಲ್ಲ. ನೀವು ಅವತ್ತು ಹೇಳ್ಕೊಟ್ಟಿರೋದು ಇನ್ನೂ ಹಾಗೆ ಪಕ್ಕ ಸರ್. ಅದೊಂದೇ ಡೈಲಾಗ್ ಕಲ್ತಿರೋದು ನೀನು. ಹಂಗಾರೆ ಈ ಡೈಲಾಗ್ ಕಲಿಬೇಕು. ಇನ್ನೊಂದು ನಾನೊಂದು 60 ಸಿನಿಮಾ ಮಾಡ್ಬೇಕು. ನೀನ್ ಬೇಕಾಗಿಲ್ಲ ನೋಡಿ. 1.5 ಲಕ್ಷ ಕೊಟ್ಟು ಫಾರಿನ್ ಇಂದ ಕರ್ಸಿದೀನಿ. 7ನೇ ಹಾಕೊಂಡ್ ಸಿನಿಮಾ ಮಾಡ್ತೀನಿ ಸರ್. ನಾನು 150 ರೂಪಾಯಿಗೆ ಬಂದ್ಬಿಡ್ತೀನಿ ಸರ್. ಅಯ್ಯೋ, ನನ್ನ ಕಷ್ಟದ ಕೇಳೋರು ಯಾರು ಇಲ್ವೇ? ಹೊಳ್ಬೇಡಿ, ಸುಮ್ಕಿರಿ. ಪ್ಲೀಸ್ ಹೋಗ್ಬೇಡಿ. ನನ್ನ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಕಾಲದ ತುಳಿತಿದ್ದಾರೆ. ಯಾರು ಅವರು? ಅಯ್ಯೋ, ತಲೆ ಕೆಡಿಸ್ಕೊಬಿಡಿ. 1 ಸಿನಿಮಾದಲ್ಲಿ ತುಳಿಬಹುದು, 2 ಸಿನಿಮಾದಲ್ಲಿ ತುಳಿಬಹುದು. ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿ ಹೀರೋಯಿನ್ ಆಯ್ತೀರಿ. ಹೇಳ್ಬೇಡಿ ಪ್ಲೀಸ್. ಇಷ್ಟು ಸಮಾಧಾನ ಮಾಡೋರು ಯಾರು ಇರ್ಲಿಲ್ಲ. ಹೇಳಕ್ ಹೋಗ್ಬಿಡಿ ಸರ್. ಒಂದು ಡೈಲಾಗ್ ಹೇಳ್ತೀನಿ. ಹೇಳಿ. ನಿನ್ನ ತೊಳಲಲ್ಲಿ ಕರೆಕ್ಟ್ ಆಗಿ ಹೇಳ್ತೀರಿ. ಸಮಾಧಾನ. ಒಂಚೂರು ಎತ್ತಿ, ಎಣ್ಣೆ ಎತ್ತಿ. ಇದು ಬೇರೆನಾ? ರೇ ಇಲ್ಲಿ ನೋಡಿ, ಇಲ್ಲಿ ಶೂಟಿಂಗ್ ನಡೀತಾ ಇದೆ. ತೊಂದರೆ ಕೊಡ್ಬೇಕು. ಸೈಲೆಂಟ್ ಆಗಿ ಸೈಡ್ ಕೂತ್ಕೊಂಡು ಕುಡಿಬೇಕು. ಆಯ್ತು. ಓಕೆ ಓಕೆ. ರೆಡಿ. ಸರ್, ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ಲಾ? ಕೊಡ, ನೀನೇ ಡೈಲಾಗ್ ಕೊಡ. ನಿಮ್ ತಾಯಿ ಸತ್ತಾಗ ನೀವೇನ್ ಮಾಡ್ತೀರಾ? ತಾಯಿ ಸತ್ತಾಗ ಯಾರು ಚೇರ್ಸ್ ಮಾಡಾರೇನಾ? ಅಲ್ಲ ಕಣ, ಲೋಟಕ್ಕೆ ಎಣ್ಣೆ ಹಾಕಂದಾಗ ಚೇರ್ಸ್ ಮಾಡ್ದೆ ಇನ್ನೇನ್ ಮಾಡ್ತಾರ? ನೋಡಿ, ನಿಮ್ ತಾಯಿ ಕೊನೆ ಟೈಮಲ್ಲಿ ಸಾಯೋ ಟೈಮಲ್ಲಿ ನೀವು ಬಾಯಿಗೆ ಏನ್ ಬಿಡ್ತೀರಾ? ಎಣ್ಣೆ. ತಾಯಿ ಸಾಯ್ಬೇಕಾರೆ ಯಾರು ಎಣ್ಣೆ ಬಿಡ್ತಾರೆ ನಮ್ಮ ಬಾಯಿಗೆ? ಎಣ್ಣೆ ಕಾಲಿನ ಮೇಲೆ ಎಣ್ಣೆ ತಾನೇ ಹಾಕ್ಬೇಕು. ಅದ್ ಸರಿ, ನನ್ ತಾಯಿ ಹೆಂಗ್ ಸತ್ರು? ಎಣ್ಣೆ ಕುಡ್ದು ಯಾರು ತಾಯಿ ಎಣ್ಣೆ ಕುಡ್ಬಿಟ್ಟು ಸತ್ತಿರತ್ತು ಹೊಡಿತೀರ? ಅಲ್ಲ ಕಣೋ, ಎಣ್ಣೆ ಕುಡಿದು ಸತ್ತಾರೆ ಅಂತ ಹಾಡು ಹೇಳ್ತಾ ಇದ್ದೀನಿ ಕಣೋ. ನೀವ್ ಎತ್ತಿ, ಎಣ್ಣೆ ಎತ್ತಿ ಅಂದಿದ್ದೆ. ಕಾಣ್ಸಾಗ್ತೈತೆ. 2-3 ವಾರದಿಂದ ಉಗಿಸ್ಕೊತಾ ಇದ್ದೀನಿ. ನೀವು ಸಾಕ್ ತಗೊಂಡ್ ನನಗ್ ಬಯಸ್ಬೇಕು ಅಂತ ಮಾಡ್ತಾ ಇದ್ದೀರಾ? ಆ ತಾಯಿ ಸಾಯ ಸೀನ್ ಇದಲ್ರಿ, ಅವಳು ಕೊಡೋ ಅಂತ ತತ್ಕೊಂಡು ಅದನ್ನ ಒಂಚೂರು ಕಂಪ್ಲೀಟ್ ಮಾಡಿಸಿ ರೆಕಾರ್ಡ್ ಮಾಡ್ರಿ. ಅದನ್ನ ನಾಳೆ ಟೆಲಿಕಾಸ್ಟ್ ಮಾಡ್ಕೊಳ್ಳೋಣ. ಓಕೆ ಸರ್. ಒಂದ್ ನಿಮಿಷ. ಅಯ್ಯಪ್ಪ, ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಹೊಡಿತೈತೆ. ಅಲ್ಲಿ ಕೂತ್ಕೊಂಡು ಕುಡಿಯಾಕೈತಲ್ಲ, ಗಾಳಿ ಹೋಗ್ಬೇಕು. ನಾನು ಆ ಕಡೆ ಹೋಗಿ ನೀವ್ ಈ ಕಡೆ ಮಾಡ್ಕೊಳ್ಳಿ, ಆಯ್ತಾ? ಬಾರೇ ರೋಲಿಂಗ್ ಆಕ್ಷನ್. ಅಮ್ಮ, ಯಾಕಮ್ಮ ನನ್ನ ಬಿಟ್ಟು ಹೋದೆ? ನಾನಿನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಅಮ್ಮ? ನನ್ನ ಬಿಟ್ಟು ಹೇಗಿರ್ಲಿ ಅಮ್ಮ? ಏನ್ ಮಾಡ್ಲಿ ಅಮ್ಮ? ಕಾಟೇಟ್ ಸಕ್ಕತ್ತ ಮಾಡಿದ್ರೆ ಮೇಡಮ್. ಸತ್ತಿರೋ ತಾಯಿ ಹಂಗೆ ಎತ್ಬಿಡೋಳಿ. ನಾನು ಸ್ವಲ್ಪ ತತ್ತಿದ್ರೆ ಸಕ್ಕತ್ತ ಮಾಡಿದ್ವಿ ನೋಡ್ರಿ. ನಾಳೆಗೆ ಇದೆಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಮಾರ್ನಿಂಗ್ಗೆ ಟೆಲಿಕಾಸ್ಟ್ ಮಾಡ್ಬಿಡು. ಓಕೆ ಓಕೆ. ಆಲ್ರೆಡಿ 2 ಮಿಲಿಯನ್ಸ್ ನೋಡೋರೆ. ಯಾವ ಸಿನಿಮಾ ಅದು? ಅದೇ ಇಲ್ಲಿ ಮಾಡ್ತಾ ಇದ್ರ ಲಾಸ್ಟ್ ಸಿನಿಮಾ. ನಾನು ಇನ್ನು ಟೆಲಿಕಾಸ್ಟ್ಗೆ ಕೊಟ್ಟಿಲ್ವಲ್ಲ, ಅದ ಹೆಂಗೆ ನೋಡ್ಬಿಟ್ರು? ನಾ ಫುಲ್ ಲೈವ್ ಹೋಗಿದ್ದೀನಿ ಕಣೋ. ಲೇ
ಇಲ್ಲಿ ಬಂಡವಾಳ ಆಗ್ತೊಂದ್ ಗತಿ ಏನ್ರು ಅಮೃತವ್ರ ಬರ್ರಿ ಇಲ್ಲಿ ಮತ್ತೇನಾಯ್ತಿ ಮತ್ತೆ ತೊಂದ್ರೆ ಕೊಟ್ಟ ಏನ್ರಿ ತೊಂದ್ರೆ ಕೊಡದಲ್ಲ ನನ್ನ ಮನೆನೇ ಹಾಳು ಮಾಡ್ಬಿಟ್ಟ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದ್ ಸಿನಿಮಾ ಪೂರ KGF ತರದ ಮುಗಿಸಿದ್ದೀನಿ ಈ ನನ್ನ ಮಗ ಲೈವ್ಗೆ ಹೋಗ್ಬಿಟ್ಟು ಜನಕ್ಕೆಲ್ಲ ತೋರಿಸ್ಬಿಟ್ಟನೆ ನನ್ ಬಂಡವಾಳ ಎಗ್ರಿ ಬರುತ್ತಾ ಒಂದ್ ನಿಮಿಷ ಲೇ 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 ಮುತ್ಕ ನನ್ ಮಗನೇ ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಇವ್ನ್ ಹೇಗಾದ್ರೂ ಮಾಡಿ ಪಾಠ ಕಲ್ಸ್ಬೇಕಲ್ಲ. ಪಾಠ ಆಮೇಲೆ ಕಲ್ಸುರಿ ನನ್ ನಷ್ಟ ಹೆಂಗ್ ತುಂಬ್ಕೊಡ್ತೀರಾ ಅದನ್ನ ಹೇಳಿ. ನಾನಿದ್ದೀನಿ ಗೊಬ್ರ. ಈ ಮನೆ ಹೇಗೋ ನನ್ನ ಹೆಸರಲ್ಲಿದೆ ಗೊಬ್ರ. ಈ ಮನೆ ನಾನು ನಿನ್ನ ಹೆಸರಿಗೆ ಬರ್ಕೊಡ್ತಾ ಇದ್ದೀನಿ. ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟು ನೀವೆಲ್ಲಿ ಇರ್ತೀರಿ? ಯೋನಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಿನ್ ಜೊತೆ ಮದ್ವೆ ಆಗ್ತೀನಿ. ಸಾಕ್ ತಗತೀನಿ ಅನ್ಕಂದ್ರ ಇವಳನ್ನ ನೀನ್ ಮದ್ವೆ ಆದ್ರೆ ಇವಳನ್ನ ನಾನ್ ಮದ್ವೆ ಆಯ್ತೀನಿ. ನಿನ್ನ ತಳಲಲ್ಲಿ ಅಯ್ಯೋ ಅಲ್ಲಪ್ಪ, ಈ ಮನೆ, ಈ ಶೂಟಿಂಗು, ಜನರೇಟರ್ ಸೆಟ್ ಕ್ಯಾರವನ್ ಅನ್ಕೊಂಡಿರುವಂತ ಹೀರೋಯಿನ್. ಆಹಾ, ಇನ್ನ ಡಬಲ್ ಮೀನಿಂಗ್ ಅನ್ನ ಕನ್ಸಲ್ಲೂ ಯೋಚನೆ ಮಾಡದೇ ಇರೋಂತ ಮನೆಯ ಮಾಲೀಕ. ಇನ್ನ ನಿನ್ನ ತೊಲದಲ್ಲಿ ಆಹಾ, ಇಂತ ಒಳ್ಳೆ ಅದ್ಭುತವಾದ ಡೈರೆಕ್ಟ್ರು, ಸಿಸಿ ಕ್ಯಾಮ್ರಾಮನ್. ಒಟ್ಟಲ್ಲಿ ನೀವು ತೋರಿಸಿರೋಂಥ ಸಿನಿಮಾ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಶ್ರುತಿ ಮೇಡಮ್, ಕನ್ನಡ ಸಿನಿಮಾ ನಮ್ಮ ಭಾರತದ ಮಾತ್ರ ಅಲ್ಲ, ಇಡೀ ಜಗತ್ತೇ ತಿರುಗಿ ನೋಡೋಂತ ಸಿನಿಮಾ ಮಾಡ್ತಾ ಇದೆ. ಅದ್ರಲ್ಲಿ 2 ಮಾತಿಲ್ಲ. ಹೌದು, ನಮ್ಮ ಹುಡುಗರು ಇದಾರಲ್ಲ, ಎತ್ತಾಗ ತಿರುಗ ಕುತ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ತರ ಸಿನಿಮಾ ಮಾಡ್ತಾ ಇದ್ದೀನ. ಏನೋ ನಿನ್ ಪಿಕ್ಚರ್ ಹೀರೋಯಿನ್ ಸಿನಿಮಾಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಬಂದಂಗಿಲ್ಲ, ಸೀಮಂತಕ್ ರೆಡಿಯಾಗಿ ಬಂದಂಗಿತ್ತು. ಆಕ್ಚುಲಿ ನಾನು ಹಂಗೆ ಅನ್ಕೊಂಡೆ, ಯಾವ್ದೋ ಬಸ್ರಿ ಹೆಂಗ್ಸೆ ಬಂದ್ಬಿಟ್ಟದಲ್ಲ ಆಡಿಷನ್ಗೆ ಹೇಳ್ಕೋಬೇಕು ಅಂತ ಪಾಂಡೆ, ಆ ಸಾಂಗ್ ಬಂದ್ ಯಾವ್ದೋ ನಿಂದ ಎಂಟ್ರಿ ಸಾಂಗ್ ದಂಡರಾಜ್ ದೀವಾ ದೀವಾ ಆಯ್ತಾ? ಸಾಂಗ್ ಅಲ್ಲೆಲ್ಲ ಹೊಟ್ಟೆ ಬಿಟ್ಕೊಂಡು ಡ್ಯಾನ್ಸ್ ಅದು ಹೊಟ್ಟೆ ಬಂತ. ನೋಡು ಟೆಲಿಕಾಸ್ಟ್ ಅಲ್ಲಿ ನೋಡು, ಇಡೀ ಮಂಗ್ಳೂರೇ ಹೇಳ್ತೀನಿ ಹೊಟ್ಟೆ ಒಳಗೆ ಇರ್ಬೇಕು. ಸಾಂಗ್ ಮುಗಿದ್ಮೇಲೆ ಡೈಲಾಗ್ ಬಂತಲ್ಲ, ನಿಮ್ಮ ತೊಲಲಲ್ಲಿ. ದಂಡರಾಜ್ ಯಾಕ್ರಿ ಆ ಕಾಸ್ಟ್ಯೂಮ್ನೆಲ್ಲ ಸರಿ ಮಾಡ್ಕೊಂಡು ಬರಕಾಗಲ್ವೇನ್ರಿ? ನಂಗೆ ನೆನಪೇ ಆಗ್ಲಿಲ್ಲ. ಒಂದ್ ನಿಮಿಷ, ನಿಮ್ ಕಷ್ಟ ಅರ್ಥ ಆಗ್ತದೆ. ಆರಾಮ್ಸೆ ಮಾತಾಡಿ, ಆರಾಮ್ಸೆ. ಹೊಟ್ಟೆನೆಲ್ಲ ಫ್ರೀಯಾಗಿ ಬಿಟ್ಟು ಹೊಟ್ಟೆ ಮಾತಾಡಿ. ಹೊಟ್ಟೆ ಬಿಟ್ಕೊಂಡ್ ಬರ್ತಾನೆ. ಬಿಡಿ ಬಿಡಿ, ಹೊಟ್ಟೆ ಬಿಡಿ. ಹೊಟ್ಟೆ ಒಳಗೆ ಇರ್ಕೊ. ಒಂದ್ ನಿಮಿಷ ದಂಡರಾಜ್, ಅಲ್ಲಿಂದ ಸ್ಟೈಲ್ ಆಗಿ ನಡ್ಕೊಂಡ್ ಬರ್ಬೇಕು. ಹೆಂಗೆ? ಹೊಟ್ಟೆ ಎಲ್ಲ ಫುಲ್ ಒಳಗಡೆ ಎಳ್ಕೊಂಡು ಸ್ಟೈಲ್ ಆಗಿ ವಾಕ್ ಮಾಡ್ಕೊಂಡ್ ಬನ್ನಿ ಆ ಕಡೆ ಸೈಡಿಂದ. ಇಷ್ಟೊಂದು ಬೆಕ್ಕುಗಳು ಕೂಗ್ತಾ ಇದಾವಲ್ಲೋ, ಕಳ್ಳು ಬೆಕ್ಕುಗಳು. ಅಪ್ಪ, ಕ್ಯಾಟ್ ವಾಕ್. ದಂಡರಾಜ್, ಈಗ ನನ್ಗೋಸ್ಕರ ಅಲ್ಲೇ ಸೇಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ಮ್ಯೂಸಿಕ್ ಬರಲ್ಲ, ಹೊಟ್ಟೆ ಆರಾಮ್ಸೆ ಬಿಟ್ಕೊಂಡು ನೀವೇ ಹಾಡಾಡ್ಕೊಂಡು ಬನ್ನಿ. ಮ್ಯೂಸಿಕ್ ಬರಲ್ಲ, ಬೇಸಿಕ್ ಬರಲ್ಲ, ನೀವೇ ಹಾಡ್ಕೊಂಡ್ ಬಾ. ನಿಮ್ಗೆ ಆರಾಮ್ಸೆ ಫ್ರೀ ಆಗಿ ನಿಮ್ ಹೊಟ್ಟೆ ಹೆಂಗಿದೆಯೋ ಹಂಗೆ ಬಿಟ್ಕೊಂಡು ಹೆಂಗಿದೆ ಹಾಡ್ಕೊಂಡ್ ಬನ್ನಿ, ಹಾಡ್ಕೊಂಡ್ ಬನ್ನಿ. ದೀವಾ ದೀವಾ ಟರನನನ. ಹೊಟ್ಟೆ ಬಿಡು, ಹೊಟ್ಟೆ ಬಿಡು. ಕೈ ಇದೆ, ಕಾಲಿದೆ, ಮೂಗಿದೆ, ಕಣ್ಣಿದೆ, ಹೊಟ್ಟೆ ಇದೆ, ಡ್ಯಾನ್ಸು ಮಾಡು. ಹೊಟ್ಟೆ ತುಂಬಾ ಜಾಸ್ತಿ ಇದೆ. ಹೊಟ್ಟೆ ಇದೆ, ಬೆನ್ನಿದೆ, ಕಾಲಿದೆ, ಎಲ್ಲ ಇದೆ, ಡ್ಯಾನ್ಸು ಮಾಡು ರಾಣಿ ನಾನು. ಅಪ್ಪ ದೇವ್ರೆ, ಹೇ ಅಪ್ಪ. ಧನ್ರಾಜ್, ನಿನ್ನಂತೂ ಹುಡುಗಿ ಗೆಟಪ್ ಅಲ್ಲಿ ನೋಡಕ್ಕೆ ಇಷ್ಟ ಅಂದ್ಬಿಟ್ಟು ನೀನ್ ಇಷ್ಟೆಲ್ಲ ಕಷ್ಟ ಕೊಟ್ರೆ ಹೆಂಗೋ ನನ್ಗೆ. ಏನ್ ಕಷ್ಟ ಆಗ್ಲಿಲ್ವಾ ನಮ್ಗೆ? ನೆಕ್ಸ್ಟ್ ಟೈಮ್ ಹುಡುಗನ ಗೆಟಪ್ ಅಲ್ಲಿ ನೀನು ಹುಡುಗಿನ ಹುಡುಗನ ಬೇಕಾಗಿಲ್ಲ, ಒಟ್ನಲ್ಲಿ ಒಬ್ಬ ಪಾರ್ಟ್ನರ್ಗೋಸ್ಕರ ಕಾಯ್ತಾ ಇದಾರಲ್ಲ ಅಂತವ್ರಿಗೆ ಓಕೆ ಇದೆಲ್ಲ. ನಮ್ ಚಂದ್ರಪ್ರಭನ್ಗೆ, ನಮ್ಮ ನಿವಿ ಮತ್ತೆ ಅಮೃತ, ನೀವಿಬ್ರು ಸುಂದರವಾಗಿ ಕಾಣ್ತಾ ಇದೀರಾ ಕಣ. ಥ್ಯಾಂಕ್ ಯು ಮ್ಯಾಮ್. ಆ ಸ್ಕಿಟ್ ಅಲ್ಲಿ ಆ ಹೀರೋಯಿನ್, ಬಾಂಬೆ ಹೀರೋಯಿನ್ ಏನೋ ಮಾತಾಡ್ಬೇಕು, ಅವಳು ಕನ್ನಡ ಬರ್ದೇ ಇರೋಳ್ ತರ ಅಂತ ನೀನು ಆಕ್ಟ್ ಮಾಡಿದ್ದು ಚೆನ್ನಾಗಿತ್ತು ನಿವಿ. ಆದ್ರೆ ಈ ತರದ ಒಬ್ಬ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರ್ನ ನಾನು ಕ್ಯಾಮ್ರಾಮನ್ ನಾನು ನೋಡೇ ಇರ್ಲಿಲ್ಲ. ಏನ್ರಿ ನಿಮ್ದು? ಏನ್ರಿ ಆ ಹೀರೋಯಿನ್ಗೆ ನಾವು ಅಪ್ಪ ಅಮ್ಮನ ತರ ಕಾಣ್ತಾ ಇದೀವ? ಅಲ್ಲ ಮೇಡಮ್, ನಿಜ ಹೇಳು. ಕರ್ಸಿಕ ಹೀರೋಯಿನ್ಗೆ ಅಪ್ಪ ಅಮ್ಮ ಬಂದಿದ್ದಾರ ಅಂತಂದ್ರೆ ಇವ್ನು ಹಿಂಗ್ ತೋರ್ತಾನೆ. ಅಂತೀನಿ ಶಾಕ್ ತಗೊಂಡು ಹಿಂದ್ಗಡೆ ಇರ್ತಾರೆ ಅವ್ರು ಸ್ಟೇಜ್ ಹಿಂದೆ. ಹೀರೋಯಿನ್ಗೆ ಅಪ್ಪ ಅಮ್ಮ
ಅದು ಅಷ್ಟು ಓಪನ್ ಆಗಿ ಹೇಳ್ತೆ. ಎಷ್ಟು ಧೈರ್ಯ ನಿಂಗೆ ಅಷ್ಟು ಓಪನ್ ಆಗಿ ಹೇಳ್ತೀಯ? ಪಂಚ ಕೊಟ್ಟಿದ್ದೆ ನಿರಂಜನ. ಹೇಳ್ಬಿಡು. ಆಮೇಲೆ ಬಂದ್ಬಿಟ್ಟು ಇದೆಲ್ಲ ಇಟ್ಕೆ ತಗೊಬೇಡ, ಕಟ್ಬಿಟ್ಟು ಇದೆಲ್ಲ. ಆ ಕಡೆ ಒಂದಷ್ಟು ಈ ಕಡೆ ಒಂದಷ್ಟು ಇಟ್ಕೆ ಕಟ್ಬಿಟ್ಟು ಹೊಡೆದು ಬಿಡೋಣ. ಹಂಗಾರೆ ಒಳ್ಳೇದ್ ಮಾತ್ರ ಇಸ್ಕೋ. ಹೌದು. ಇಂಥವಕ್ಕೆಲ್ಲ ನಮ್ಗೆ ಬಿಟ್ಬಿಟ್ಟು ಹೊಡಿಲಿ. ಇದೇನ್ ಮತ್ತೆ ನಾನ್ ಸೆನ್ಸ್. ಓಕೆ ಸಾರಿ. ಒಟ್ನಲ್ಲಿ ನಿಮ್ ಪ್ರಯತ್ನ ಎಲ್ಲ ಚೆನ್ನಾಗಿತ್ತು. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಈ ರೀತಿಯಾದ ಶೂಟಿಂಗ್ ಎಲ್ಲ ಸಾಕಷ್ಟು ನೋಡ್ರಿ ಅಂತ ಅನುಭವಿಸಿರುವಂತಹ ಸಾಧು ಸರಿ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮಗೆ ಸಹಜ ಸಿನಿಮಾಗಳಲ್ಲಿ. ಅದೇ ಎಲ್ಲ ಮನೆ ಒಬ್ಬೊಬ್ರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೆ ಮನೆ ಕೊಟ್ಬಿಡ್ತಾರೆ. ಹೌದು. ಒಬ್ಬೊಬ್ರು ಯಾರು ಬರ್ತಾರೆ, ದೊಡ್ಡ ಆರ್ಟಿಸ್ಟ್ ಯಾರೋ ಹೀರೋ ಬರ್ತಾರೆ ಅಂತ ಮನೆ ಕೊಟ್ಬಿಡ್ತಾರೆ. ಕೆಲವು ಜಾಗದಲ್ಲಿ ಬಲವಂತಿಕೆ ಯಾರೋ ಹೇಳಿದ್ರು ಏನು ಗೊತ್ತಿಲ್ದ್ರೆ ಮನೆ ಕೊಟ್ಬಿಡ್ತಾರೆ. ಸಿನಿಮಾ ಆಗ್ಲಿ ಯಾರಾದ್ರೂ ಒಂದ್ಸಲಿ ಮನೆ ಒಳಗೆ ಹೋದ್ರು ಅನ್ಕೋ, ಆ ಮನೆ ಓನರ್ಗಳು ಗೋಲ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಎಷ್ಟೋ ಕಡೆ ನಾವು ಅನುಭವಿಸಿದೀವಿ. ದೊಡ್ಡ ಮನೆ ಶೂಟಿಂಗ್ ಮಾಡಿ ಇದಕ್ಕೂ ಹೋಗೋಕ್ಕೂ ಬಿಡಲ್ಲ, ಎಲ್ಲರೂ ಬಾಗ್ಲಾಕ್ಬಿಡ್ತಾರೆ. ಬೀಗ ಏನೇ ಎಲ್ಲೇ ಹೋಗ್ಬೇಕು, ಇಲ್ಲ ಸಮಯ ಒಳಗಡೆ ಎಲ್ಲ ಕ್ಯಾಬನ್ಗೆ ಹೋಗಿ ಇಲ್ಲ ಆ ಕಡೆ ಹೋಗಿ ಅಂತಾರೆ. ಆ ಥರ ಸಿನಿಮಾದವ್ರನ್ನ ಒಳಗೆ ಒಂದ್ಸಲಿ ಸೇರಿಸ್ಬಿಟ್ರೆ ಅವ್ರು ಮಾಡೋ ಅಟ್ಟಹಾಸಗಳಿದೆಯಲ್ಲ, ನೆಕ್ಸ್ಟ್ ಟೈಮ್ ಯಾವನು ಬಾಡಿಗೆ ಕೊಡೋದು ಇಲ್ಲ, ನಿಮ್ಮ ಸವಾಸನೆ ಸಾಕು ಅಂದ್ಬಿಡ್ತಾರೆ. ಅದು ತಪ್ಪೇನಿಲ್ಲ ಅವ್ರು ಹೇಳಿದ್ರು. ಯಾಕಂದರೆ ನಾವು ಸಿನಿಮಾದವ್ರು ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡಂಗೇ ಇಲ್ಲ. ಒಂದ್ಸಲಿ ಒಳಗೆ ಹೋದ್ಮೇಲೆ ನಮ್ಗೇನು ಬೇಕೋ ಅದೆಲ್ಲ ಮಾಡ್ತಾ ಇರ್ತೀವಿ. ಟೈಲ್ಸ್ ಹೊಡೆದಾಕ್ತೀವಿ, ಲೈಟ್ ಹೊಡೆದಾಕ್ತೀವಿ. ತುಂಬ ಹೆಚ್ಚು ಕಡಿಮೆ ಆದ ಕ್ರೇನು ಬಂದು ಹೊಡೆದು ಗೋಡೆನೇ ಹೊಡೆದಾಕ್ಬಿಟ್ಟಿರ್ತಾರೆ. ಈ ಪ್ರಾಬ್ಲಮ್ ಇಂದನೇ ಯಾರು ಸಿನಿಮಾದವ್ರಿಗೆ ಮನೆಗಳನ್ನ ಬಾಡಿಗೆಗೆ ಕೊಡಲ್ಲ. ಓವರ್ ಆಲ್ ಸಿನಿಮಾ ಮನೆ ಬಾಡಿಗೆ ಕೊಟ್ಟಂತ ಒಂದು ಸಿನಿಮಾ ಒಳಗೆ ಬಂದಂತ ಜನ ಹೆಂಗಿರ್ತಾರೆ, ಬಾಡಿಗೆ ಮನೆ ಹೆಂಗೆ ಅವ್ರು ಟ್ರೀಟ್ ಮಾಡ್ತಾರೆ, ಸಿನಿಮಾದವರು ಹೆಂಗೆ ಅವ್ರನ್ನ ಬಳಸ್ಕೊಂತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಚಂದ್ರಪ್ರಭಾ ಆಸ್ ಇಟ್ ಈಸ್ ಅವರ ಒರಿಜಿನಲ್ ಕ್ಯಾರೆಕ್ಟ್ರು. ಆಮೇಲೆ ನಿಮ್ದು ಇಬ್ರದ್ದು ತುಂಬಾ ಚೆನ್ನಾಗಿತ್ತು. ಯಾರ್ದು ಗೊಬ್ಬರ ಅಂಡ್ ಬಸು ಸರ್ ವೆರಿ ನೈಸ್, ಗುಡ್. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಜಡ್ಜಸ್. ಗಿಚ್ಚಿ ಗಿಲಿಗಿಲಿ ಎಲ್ಲ ಎಂಟರ್ಟೈನರ್ಸ್ ಅದ್ಭುತವಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಆದರೆ ಗಿಚ್ಚಿ ಗಿಲಿಗಿಲಿ ಅಂದ ಮೇಲೆ ಇಲ್ಲೊಂದು ಹೋರಾಟ ನಡಿಬೇಕು. ಆ ಹೋರಾಟ ಅಂದ್ಮೇಲೆ ಇಬ್ರು ಹೋರಾಟಗಾರರು ಇರಬೇಕು. ಇದನ್ನ ಯಾರೋ ಒಬ್ರು ಸೆಲೆಬ್ರೇಟ್ ಮಾಡಬೇಕು. ಇವತ್ತು ನಡೀತಾ ಇದೆ ಈ ವೇದಿಕೆಯಲ್ಲಿ ಅಮೃತಕ್ಕಾಗಿ ಹೋರಾಟ 9.0 ಹೋರಾಟಕ್ಕೆ ರೆಡಿ ಇದ್ದೀರಾ ಇಬ್ರು? ನಿಮಗೆ ಇವತ್ತು ನಾನು ಕೊಡ್ತಾ ಇರೋಂತ ಆ ಒಂದು ಹೋರಾಟ ಏನಿದ್ರು ಈ ಸಲ ಬರೀ ಬಾಯಲ್ಲಾಡೋ ಯುದ್ಧ, ಬರೀ ಕೈಯಲ್ಲಾಡೋ ಯುದ್ಧ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಮೆದ್ಲಲ್ಲಾಡೋ ಯುದ್ಧ. ಹೋರಾಟ ಏನಪ್ಪಾ ಅಂತಂದ್ರೆ LED ನಲ್ಲಿ ಒಂದಷ್ಟು ನಟರ ಫೋಟೋಗಳು ಬರುತ್ತೆ, ನಟಿಯರದು ಬರುತ್ತೆ. ಅವ್ರ ತರ ಮಿಮಿಕ್ರಿ ಮಾಡ್ಕೊಂಡು ಅಮೃತನ ಇಂಪ್ರೆಸ್ ಮಾಡ್ಬೇಕು. ಆ ನಟರು ಯಾರು ಅಂತ ಅಮೃತ ಕಂಡಿಡಿಬೇಕು. ಓಕೆ. ಅಮೃತ ಯಾವುದೇ ಕಾರಣಕ್ಕೂ LED ನೋಡೋ ಹಾಗಿಲ್ಲ, ಅಂಡ್ ಯಾವುದೇ ಕಾರಣಕ್ಕೂ ಇಲ್ಲಿ ಕೂತಿರೋ ಯಾರು ಇವ್ರು ಸಪೋರ್ಟ್ ಮಾಡೋ ಹಾಗಿಲ್ಲ. ರೆಡಿ? ಒಬ್ಬರಾದ್ಮೇಲೆ ಒಬ್ರು. ಓಕೆನಾ? ರೆಡಿ. ಫಸ್ಟ್ ಚಂದ್ರಪ್ರಭಾ. ಎಸ್ ಓಕೆ. ಬರ್ಲಿ ನಿಮ್ಮ ಮೊದಲ ಫೋಟೋ. ಚಂದ್ರಪ್ರಭಾ ರೆಡಿ? ರೀ ನಾನು ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಅಯ್ಯೋ ಅಪ್ಪಯ್ಯ. ನೋಡು, ಅವ್ರ ದೊಡ್ಡ ಅಭಿಮಾನಿ ನಾನು. ನೀನ್ ಈ ತರ ಎಲ್ಲ ಮಾಡಿದ್ರೆ ನಾನೇ ಬರ್ತೀನಿ ಎದ್ದು. ಏನು ಅಂದ್ರೆ ನನ್ ಮೇಲೆ ಬೇಜಾರೇ ಗೊತ್ತಾಗ್ತಾ ಇಲ್ವೇ? ನಾನೇನಾರ ಮಾಡಿದ್ನೆ? ಇದು ಪಾಪವೇ. ರೆಡ್ ಸ್ಯಾರಿನಾ? ತಲೆ ಅಲ್ಲಾಡ್ಸ್ಕೊಂಡು ಏನೋ ಬೇಜಾರೆ ಅಂದ್ರೆ ಇವರು ಏನು ಜಯಂತಿ ಅಮ್ಮ ಅವರು. ಎಕ್ಸಾಕ್ಟ್ಲಿ. ಹೌದಾ? ತಪ್ಪು ಉತ್ತರ. ಈಗ ಈ ಚಾನ್ಸ್ ಗೊಬ್ಬರ. ಈಗ ನಾನು ಮಾಡ್ತೀನಿ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. ಕಳ್ಕೊಂಡೆ ನಾನಿಲ್ಲಿ ಎಲ್ಲವನ್ನು ಕಳ್ಕೊಂಡೆ ರೀ ದೀಪಿಕಾ ಅವರೇ. ನಾನು ಹುಚ್ಚಿಯದ್ದೆ. ಕಲ್ಪನಾ ಮ್ಯಾಮ್ ಅವರು. ಗೆದ್ದ. ಸೂಪರ್. ಒಬ್ಬರಾಗೆ ಸಿಗ್ತಾ ಇದೆ 1 ಅಂಕ.
ಮುಂದಿನ ಫೋಟೋ ಪ್ಲೀಸ್. Bo, Chicago, 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 bo, Chicago, 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 Chicago. ಚಂದ್ರಪ್ರಭಾ, ಏ ಪುತ್ರ ಬಾರ ಇಲ್ಲಿ, ನಿನ್ನ ಸಂಪತ್ತಿಗೆ ಸವಾಲ್. ಹಿಂಗ್ ಎದುರಿಸಿದ್ರೆ ಯಾವ ಹುಡುಗಿನೂ ಇಂಪ್ರೆಸ್ ಆಗ್ತಾಳೆ. ನಿನ್ನ ಸಂಪತ್ತಿಗೆ ಸವಾಲ್. ಏನೋ ಮಾಡ್ತಾ ಇದೀಯಾ? ಇವನೇ ಇವ್ನ ಎಲ್ಲ ಆಕ್ಟಿಂಗ್ ಬರೀ ತಲೆಯಲ್ಲೇ ಮಾಡ್ತಾನ್ ಕಣ ಹಿಂಗೆ ಸುಮ್ನೆ. ಏನ್ ದುರ್ಗಿ, ಒಬ್ಳೆ ಹೋಗ್ತಾ ಇದೀಯಾ ಸಂಪತ್ತಿಗೆ ಸವಾಲು? ಇಲ್ಲಿಗೆ ಕಾಲಾವಕಾಶ ಮುಗ್ದಿದೆ. ಯಾವ ಏನ್ ಗೆಣಸು ಕೇಳಕ್ ಆಗ್ತಲ್ಲ ನಿನಗೆ. ಒಬ್ರ ನಿನಗ್ ಚಾನ್ಸ್ ಕೊಡ್ತಾ ಇತ್ತು, ತಗೋ. ಏನ್ ದುರ್ಗಿ, ಸಾವುಕಾರ್ ಸಿದ್ಧ ಗೊತ್ತಾಯ್ತಾ? ಕಂಡಿಡಿ ಸಂಪತ್ತಿಗೆ ಸವಾಲ್. ಇದು ನಮ್ಮ ವಜ್ರ ಮುನಿ ಸರ್ದು. ಬಹಳ ಅನ್ಯಾಯ. ನಾನು ಅದನ್ನ ಮಾಡ್ದೆ. ಒಟ್ಟಲ್ಲಿ 2 ಅಂಕ ಸಿಗ್ತಾ ಇದೆ ಗೊಬ್ಬರವಾಲಾಗೆ. ನಿಮ್ಮ ಮುಂದಿನ ಫೋಟೋ. ತೋರ್ಸಪ್ಪ. ಸನ್ನೆ ಬಿಡು. ಕನ್ನೂರ್ ನೈ ಬೋಲೋ. ಕಿತ್ತೋಗಿರೋ ತರ ಇದೆ. ಓಯ್ ಗೊಬ್ಬರ, ತುಂಬಾ ಸುಂದರವಾಗಿದೆಯಾ? ಬಾ ತಾಯಿ, ವರವ ಕೊಡು. ಅವಳನ್ನೇ ಕೇಳಂದ್ರೆ ಅವನು ತಾಯಿನ ಕೇಳ್ತಾವ. ನಿಮ್ಮಪ್ಪ ನಿನ್ನ ರಾಣಿ ತರ ಸಿಗಿರ್ಬೋದು, ಆದ್ರೆ ನಾನು ನಿನ್ನ ಹಕ್ಕಿ ತರ ಸಾಕ್ತಿದ್ದೇನೆ. ಅಮೃತ ಬೇಗ ಹೇಳು, ಯಾರು ಗೊತ್ತಾಯ್ತಾ? ಸುಂದರ ಕೃಷ್ಣ ಸರ್. ಓ ಮೈ ಗಾಡ್, ಸಾಧು ಸರ್, ಸೂಪರ್ ಮಿಮಿಕ್ರಿ ಸರ್. ನಿಜವಾಗ್ಲೂ ಸುಂದರ ಕೃಷ್ಣ ಅರಸ್ ಅವರ ಮಿಮಿಕ್ರಿನ ತುಂಬಾ ಜನ ಮಾಡೋದನ್ನ ನೋಡಿಲ್ಲ. ಆಕ್ಚುಲಿ ಕಷ್ಟ ಅದು. ನಿಜ, ಸಾಧು ಸರ್ಗೆ ಪಲ್ಲೆ ಚಪ್ಪಾಳೆ. ಈಗ ಮುಂದಿನ ಫೋಟೋ ಬರುತ್ತೆ. ಆದ್ರೆ ಇದಕ್ಕೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಯಾವ್ದೇ ರೀತಿ ಕೈಯಲ್ಲಿ ಕಾಲಲ್ಲಿ ಆಕ್ಷನ್ ಮಾಡೋ ಹಾಗಿಲ್ಲ. ಬರೀ ಬಾಯಲ್ಲಿ ಕಣ್ಣಲ್ಲಿ ಮಾತ್ರ ಮಿಮಿಕ್ರಿ ಮಾಡ್ಬೇಕು. ಎಸ್ಪೆಷಲಿ ವಾಯ್ಸ್. ಓಕೆ ಓಕೆ, ಬರ್ಲಿ ಮುಂದಿನ ಫೋಟೋ. ಮಾಡ ಅಮೃತ, ಹಿಂಗೆಲ್ಲ ಆಕ್ಟಿಂಗ್ ಮಾಡಕ್ ಕೇಳ್ಬೇಕು. ವಾಯ್ಸ್ ಮಾಡ್ಬೇಕು ಅವ್ರ ತರ. ಏನದು? ಮಂದಾಕಿನಿ ಮಂದಾಕಿನಿ. ಸಮಯ ಮುಗಿದಿದೆ. ಇನ್ನೊಂದು ಸರಿ ಏನಾರು ಆಕ್ಟ್ ಮಾಡಿದ್ರೆ ಅವನ್ ಸಮಯ ನಿಜವಾಗ್ಲೂ ಮುಗಿತದೀಗ. ಗೊಬ್ಬರ, ಹಲೋ ಅಮೃತ, ಗೊಬ್ಬರ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಟ್ಟಾರೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದೆ ನೀನು. ತುಂಬಾ ಬಹಳ ಖುಷಿ ಆಯ್ತು. ಒಂದು ಅರ್ಥಪೂರ್ಣವಾದ ಒಂದು ಸ್ಕಿಟ್ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತು, ರವಿಚಂದ್ರನ್ ಸರ್. ಅಣ್ಣ ಇನ್ನೊಂದು ಚಾನ್ಸು ಮೇಡಮ್, ಇನ್ನೊಂದು ಚಾನ್ಸು. ಒಂದೇ ಚಾನ್ಸು, ಡೈಲಾಗ್ ಹೇಳೋಗಿಲ್ಲ. ಇಲ್ಲ ಮೇಡಮ್. 1 2 3 ಆಕ್ಷನ್. ಏನ ವೀಲ್ ಚೇರ್ ಅಲ್ಲಿ ಕೂತಿದಾರ? ವೀಲ್ ಚೇರ್ ಆದ್ರೂ ಪರವಾಗಿಲ್ಲ ಕಣೋ, ಇದು ಯಾಕೋ ನಿರ್ಮಲ. ಆಯ್ತು,
ಮಕ್ಕಳಾಯ್ತು. ಸರ್ ಇವರಿಬ್ರು ನಾಲಾಯಕಗಳು. ಹೇಳಿ ಸರ್ ನೀವು. ಮೂರೇ ಮೂರು ರಿಯಾಕ್ಷನ್ ಅಲ್ಲಿ ಅಮೃತ ಗೊತ್ತಾಗ್ಬಿಡುತ್ತೆ. ಹೇಳಿ ಸರ್. ನಿರಂಜನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು. ಮಾಡ್ತಾ ಇದ್ದೀನಿ ಸರ್. ವಾವ್ ವಾವ್, ಎಷ್ಟನೇದಿದು ಅಂತ ನೋಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್. ಯಾಕ್ರೋ ಬಹುಶಃ ಗೊತ್ತಾಯ್ತು. ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ತಾಯಿ ಆದವಳು, ಆಹಾ ಅವಳ ಹೆತ್ತ ಕರುಳು. ಆಹಾ, ಇದಕ್ಕೆ ನಾನು ಇಲ್ಲಿಂದ ಹೇಳಲ್ಲ, ಅಲ್ಲೇ ಬರ್ತೀನಿ. ಅಬ್ಬಾ ಗೊತ್ತಾಯ್ತು. ಯಾರು? ನಮ್ಮ ಮನಂಡೋಲಿ ಶ್ರುತಿ ಮ್ಯಾಮ್. ಯಪ್ಪ, ಭಲೇ ಸಾಧು ಸರ್ಗಿನ ಸೈ ಚಪ್ಪಾಳೆ. ಒಟ್ಟಲ್ಲಿ ಕಟ್ಟ ಕಡೆಯ ಫೋಟೋ ಬರ್ತಾ ಇದೆ. ಲಾಸ್ಟ್ ಚಾನ್ಸ್. ಫೋಟೋ ಪ್ಲೀಸ್. ನೀನ್ ಆಕ್ಟ್ ಮಾಡೋದ್ ಬೇಡ, ಅವ್ರ ಹೆಸರು ಹೇಳು ಸಾಕು. ಅತಿ ಇಂಗ್ಲಿಷ್ ಸಿನಿಮಾ ನೋಡೋರು ನಮ್ಮ ಸೆಟ್ ಅಲ್ಲಿ ಅವನೊಬ್ನೇ. ಅವ್ನು ಹೇಳಿ. ಎಲ್ಲ ಇಂಗ್ಲಿಷ್ ಸಿನಿಮಾನ ಮ್ಯೂಟ್ ಮಾಡ್ಕೊಂಡು ನೋಡ್ತಿಲ್ಲ. ಈಗ ತೋರ್ಸು. ಕಮಾನ್ ಚಂದ್ರಪ್ರಭಾ. ರೆಡಿ? ನಿನ್ನ ಸಮಯ ಶುರು ಆಗ್ತಿದೆ ಈಗ. ಯಾವ ಲ್ಯಾಂಗ್ವೇಜ್ ಇದು? ಇನ್ನ ಗೊಬ್ಬರಗಾಲ. It's an life's mix. That's an everything like. You saw commands. Let him send attacks this. This next cinema is in this award in the Oscar. Can't believe this. ಒಂದ್ ಸ್ವಲ್ಪ ಪರವಾಗಿಲ್ಲ. Oscar ಪರವಾಗಿಲ್ಲ, awards ಏನೋ in- ಟ್ರೈ ಮಾಡ್ತಾವನೆ. ಗೊತ್ತಾಯ್ತು ಗೊತ್ತಾಯ್ತು. Yeah. Tell me. ಜಾಕಿ ಜಾನ್. ಜಾಕಿ ಚಾನ್. ಜಾಕಿ ಚಾನ್. ಅವಳಿಗೆ ನಿಮ್ಗಿಂತ ನಾಲೆಜ್ ಇದೆ, ನೀವು ತೋರಿಸ್ಬಿಡ್ರ ಇದನ್ನ. ಕರೆಕ್ಟ್ ಆಗಿ ಹೇಳಿದೆ ನೀನು. ಓಕೆ, ಮಿಮಿಕ್ರಿ ಮಾಡದಿರೋ ಪರವಾಗಿಲ್ಲ. ಹೀರೋ ಹೆಸರು ಯಾರು ಹೇಳ್ತಾರೋ ಅವರೇ ವಿನ್ನರ್. ಹೇಳಪ್ಪ. Charling Pirgas. Charling Pirgas. ನಿನ್ನ ಆಕ್ಟಿಂಗ್ ಬಿಡ್ಗಾಸ್. ರಾಬಿನ್ ಸಿಂಗ್. ನಾನು ಬರೀ ಒಂದೇ ಒಂದು ಸೌಂಡಲ್ಲಿ ಅವಳಿಗೆ ಅರ್ಥ ಮಾಡಿಸ್ಬಿಡ್ತೀನಿ ಅವ್ನು ಯಾರು ಅಂತ. ನೀವು ಟ್ರೈ ಮಾಡ್ಬಿಡಿ ಸರ್, ಆಗಿದ್ದಾಗ್ಲಿ. ರೋಸ್ ರೋಸ್, ಐ ಲವ್ ಯು ರೋಸ್. ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು? ಲಿಯೋನೋ ದಿ ಕಾರ್ಪಿಯೋ. ಪಕ್ಕ ಲಿಯೋನಾರ್ಡೋ ಡಿಕಾಪ್ರಿಯೋ. ಲಿಯೋನಾರ್ಡೋ ಡಿಕಾಪ್ರಿಯೋ. ಅಣ್ಣ ಇದು ಹೇಳೋದಲ್ಲ, ನೀವ್ ಹೇಳ್ಕೊಟ್ರು ಹೇಳಕ್ ಬರೀಕಿಲ್ಲ ಅವನ್ಗೆ. ನೀನ್ ಹೇಳು ನೋಡೋಣ. ಇದೊಂದ್ಸಲ ಅಣ್ಣ. ಹೇಳಲ್ಲ, ಕೇಳಿಸ್ಕೊಂಡಿದ್ಯಲ್ಲ, ಹೇಳು. ಅವರೇ ಬಂದ್ರು. ನಮಸ್ಕಾರ. ಬಟ್ ನಿಜವಾಗ್ಲೂ ಗೊಬ್ಬರ ಅಂಡ್ ಚಂದ್ರಪ್ರಭಾ ಪ್ರಪಂಚ ಕಂಡಂತ ಶ್ರೇಷ್ಠ ಕಲಾವಿದ, ಆಸ್ಕರ್ ಪ್ರಶಸ್ತಿ ವಿಜೇತ ಅವರು. ಈ ವಾರ ಈ ಅಮೃತಕ್ಕಾಗಿ ಹೋರಾಟದಲ್ಲಿ ಯಾರೂ ವಿನ್ ಆಗಿಲ್ಲ ಅಂತ ಡಿಕ್ಲೇರ್ ಮಾಡಿ ಗೆದ್ದವ್ರೆ ಅಣ್ಣ, ಇವರೇ ಗೆದ್ದಿದ್ದು. ಸಾಧು ಸರ್. ಸದ್ಯಕ್ಕೆ ನಿಜವಾಗ್ಲೂ ವಿನ್ ಆಗಿರೋದು ಇಟ್ಸ್ ಒನ್ ಅಂಡ್ ಓನ್ಲಿ ಸಾಧು ಮಹಾರಾಜ್. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಹಿಸ್ಟ್ರಿನಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ. ಈಗ ಬರ್ತಾ ಇರೋಂಥ ಮುಂದಿನ ಸ್ಕಿಟ್ ಅಲ್ಲಿ ಹಿಸ್ಟ್ರಿನೇ ಚೇಂಜ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಏನ್ ಆ ಚೇಂಜಸ್ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈ ಸ್ಕಿಟ್ ಅನ್ನು ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಹಿತಾ, ದೀಪಿಕಾ ಹಾಗೂ ನಮ್ಮ ಗೀಚಿ ಗಿಲಿಗಿಲಿಯ ಆಲ್ ಮೆಂಟರ್. ನಿನ್ನೊಳಗೋ ನೀ ದೇಹದೊಳಗೋ ದೇಹ ನಿನ್ನೊಳಗೋ, ನೀ ಕನಸಿನೊಳಗೋ ಕನಸು ನಿನ್ನೊಳಗೋ ನೀ.
ನಾನು ಲವರ್ ಮುತ್ ಕೊಡ್ತಾ ಹಂಗೆ ಬಂದ್ಬಿಟ್ಟಿದ್ದೀನಿ. ನಾನು ಇಲ್ವಾ ಕ್ಯಾಪ್ಟನ್? ಥ್ಯಾಂಕ್ ಯು ಕಣಮ್ಮ. ಏ ಕ್ಯಾಪ್ಟನ್, ಕಾಲ್ ಮಾಡಿ ಹೇಳ್ತೀನಿ ಅಂದೆ. ಹಂಗೆ ಹೇಳ್ದ ಸ್ವರ್ಗ ರಪ್ಪಂತ ಪಾಸ್ ಆಗ್ಬಿಡ್ತಲ್ಲಮ್ಮ. 20 ವರ್ಷದಿಂದ ಮದುವೆನೂ ಆಗದೆ ಮಕ್ಕಳು ಮಾಡ್ಕೊಳ್ದೆ ಒಂದು ಟೈಮರ್ ಮಿಷಿನ್ ಕಂಡಿಡ್ತಿದ್ದೀನಿ ಕಣಮ್ಮ. ಅದು ವರ್ಕ್ ಆಗ್ಬಿಟ್ರೆ ಯೂಟ್ಯೂಬ್ಗೆ ಬಿಟ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗ್ಬಿಡ್ಬೋದು ನಾವು. ಹಿಡ್ಕೋ, ಇವಾಗ ಆನ್ ಮಾಡ್ತೀನಿ, ಆನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು. ಆ! ಏ, 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 stop it, stop it, stop it, stop it. ಆಫ್ ಮಾಡ್ತೀನಿ, ಆಫ್ ಮಾಡ್ತೀನಿ. 20 ವರ್ಷ ಕಷ್ಟಪಟ್ಟು ಕಂಡಿಡ್ದಿರೋ ಟೈಮರ್ ಮಿಷಿನ್. ಸೂಪರ್ ಕ್ಯಾಪ್ಟನ್. ಆಮೇಲೆ ಇನ್ನೊಂದು ಮಿಷಿನ್ ಕಂಡಿಡ್ದಿದೆ. ಯಾವುದು? ಏಜ್ ಎಷ್ಟು ಅಂತ ಕಂಡಿಡಿಯೋ ಮಿಷಿನ್. ಸೂಪರ್ ಇನ್ವೆನ್ಷನ್. ಏನಾಯ್ತು ಕ್ಯಾಪ್ಟನ್? ಆ ಚಂದ್ರಪ್ರಭನ್ ತಗೊಬಂದ್ ನಿಲ್ಲಿಸ್ದೆ. ಆ ಮಿಷಿನ್ ಎಷ್ಟು ಏಜ್ ತೋರಿಸ್ಬೇಕು ಅಂತ ಗೊತ್ತಿಲ್ಲದಾಗ ಸ್ವಿಚ್ ಆಫ್ ಆಗೋಯ್ತು. ಇತಿಹಾಸ ಪುಟದಲ್ಲಿ ನನ್ನ ಹೆಸರೇ ಇಲ್ಲ ಕಣಮ್ಮ. ಅದಕ್ಕೆ ಈ ಟೈಮರ್ ಮಿಷಿನ್ ಕಂಡಿಡ್ತಿದ್ದೀನಿ. 200 ವರ್ಷದ ಹಿಂದೆ ಹೋಗ್ಬೋದು ಈ ಮಿಷಿನ್ ಅಲ್ಲಿ ನಾವು. ಹೋಗಿರೋರ್ ಜೊತೆನೂ ಮಾತಾಡ್ಬೋದು ನಾವು. ಹೌದಾ? ಈಗ ಮಾತಾಡ್ಲಾ? ಮಾತಾಡಿ ಕ್ಯಾಪ್ಟನ್. ಪ್ರಶಾಂತ ಚೆನ್ನಾಗಿದ್ಯಾನೋ? ಕ್ಯಾಪ್ಟನ್, ಅವನಿನ್ನು ಬದುಕಿದಾನೆ. ನನ್ನ ಪಾಲ್ಗೆ ಯಾವತ್ತೋ ಸತ್ತೋಗಿದ್ದಾನೆ ಕಣಮ್ಮ. 200 ವರ್ಷದ ಹಿಂದೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಜನಗಳನ್ನೆಲ್ಲ ಮಾತಾಡ್ಸಿ, ನೋಡು ಮೊಬೈಲ್ ಕಂಡಿಡ್ದಿದ್ ನಾನೇ, ಲೈಟ್ ಕಂಡಿಡ್ದಿದ್ ನಾನೇ ಅಂತ ಎಲ್ಲ ಹೇಳಿ ವಿಡಿಯೋ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ ಬಿಡೋಣ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತೀವಿ. ಇತಿಹಾಸ ಪುಟದಲ್ಲಿ ನನ್ನ ಹೆಸರು ಸೇರ್ಕೊಳ್ಳುತ್ತೆ. ಓಕೆ ಕ್ಯಾಪ್ಟನ್. ಓಕೆ, ಸ್ಟಾರ್ಟ್ ಮಾಡ್ತೀನಿ. ನೀನು ಓವರ್ ಆಕ್ಟಿಂಗ್ ಮಾಡ್ಬೇಡ. ಎಮೋಷನಲ್ ಸ್ಕಿಟ್ ಮಾಡಿ ಮಾಡಿ ಹಾಳಾಗ್ಬಿಟ್ಟಿದ್ದೀನಿ. ಇನ್ನು ಹುಚ್ಚ ಆನ್ ಮಾಡಿಲ್ಲ ಇರೋ. ಏನಾಯ್ತು ಕ್ಯಾಪ್ಟನ್? ಸ್ಟಾರ್ಟ್ ಆಯ್ತಲ್ಲ ಕಣಮ್ಮ. ಇವಾಗ ಏನ್ ಮಾಡೋದು? ಒಂದ್ ನಿಮಿಷ. ಹಾ, ಈಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ಬಿಡ್ತು. ಯಾವ್ದಾದ್ರೂ ಅಷ್ಟೇ ಕಣಮ್ಮ, ಉಗಿದ್ರೇನೆ ಸರಿ ಆಗೋದು. ಹೌದಾ ಕ್ಯಾಪ್ಟನ್? ಹೋಗೋಣ. ಎಷ್ಟು ಚೆನ್ನಾಗಿದೆ ಕ್ಯಾಪ್ಟನ್. ಏ, ಅಲ್ಲಿ ಸೈಡ್ ಅಲ್ಲೆಲ್ಲ ನೋಡಮ್ಮ, ಸಖತ್ತಾಗಿದೆ. ಹೌದು ಕ್ಯಾಪ್ಟನ್. ಕ್ಯಾಪ್ಟನ್, ನಾವು ಇಷ್ಟು ಬೇಗ ಬಂದ್ಬಿಟ್ವಾ? ಏ, ಇಲ್ಲ ಇಲ್ಲೇನೋ ಬಂದ್ಬಿಡ್ತೀವಿ. ಅಯ್ಯೋ, ಗೇರ್ನ ಒಂಚೂರು ಒಳಿಕಾಕ್ತೀನಿ. ಲಾಕ್ ಮಾಡ್ಬಿಟ್ಟೆ. ಕೆಳಗ್ ನೋಡಮ್ಮ, ಕೆಳಗೆ. ಭಯಪಡ್ಬೇಡ, ಅಲ್ಲಿ ಹಿಡ್ಕೊ ನನ್ನ ಗಟ್ಟೆಗೆ. ಈ ಕಡೆ ಇರಮ್ಮ. ಏನಿದು? ಒಳ್ಳೆ ಲಾರಿ ಹಾರ್ನ್ ಸೌಂಡ್ ಇದ್ದಂಗಿದೆ. ಓ ಕಣಮ್ಮ, ಯಾವನಾರ ಅಡ್ಡ ಬಂದ್ಬಿಟ್ರೆ ಸೈಡ್ಗೆ ಹೋಗೋದು ಕಳ್ಸಕ್ ಬೇಡವಾ? ಓಹೋ, ಬಂತು ಕಣಮ್ಮ. ಏ, ಲ್ಯಾಂಡ್ ಮಾಡೋದು ಬೇಡ ಇರಮ್ಮ, ಅದು ಯೂನಿವರ್ಸಿಟಿ. ಮುಂದಕ್ಕೆ ಹೋದ್ರೆ ಕಾಡು. ಬಂತು. ಒಬ್ಬ ನಿಂತ್ಕೋತ್ ಕಣಮ್ಮ. ಕ್ಯಾಪ್ಟನ್, ಎಲ್ಲಿಗೆ ಬಂದಿದ್ದೀವಿ ಕ್ಯಾಪ್ಟನ್? ಕಾಡಕ್ ಬಂದಿದೀವಿ ಕಣಮ್ಮ. ಕ್ಯಾಪ್ಟನ್, 200 ವರ್ಷ ಅನ್ಬಿಟ್ಟು 2000 ವರ್ಷದಿಂದ ಕರ್ಕೊಂಡು ಬಂದಿದ್ದೀರಲ್ಲ ಕ್ಯಾಪ್ಟನ್. 1 ಜಾಸ್ತಿ ಆಗ್ಬಿಟ್ಟಿದೀನಿ ಕಣಮ್ಮ. ಏನ್ ತಲೆ ಕೆಡ್ಸ್ಕೊಬೇಡ, ಅದನ್ನೇ ವಿಡಿಯೋ ಮಾಡ್ಕೊಂಡು ಹೋಗಿ ತಗೋಗ್ಬಿಡೋಣ ಅಷ್ಟೇ. ಏನ್ ತಲೆ ಕೆಡ್ಸ್ಕೊತೀಯ? ನಡಿ. ಲಾಕ್ ಮಾಡ್ತೀನಿ. ನಿಧಾನಕ್ಕೆ ಹೋಗು, ಆನೆ ಬಂತು ಅಂತ ಭೇಟಿ ಆಗ್ಬಿಟ್ಟರು. ಏನಕ್ಕೆ ಹಂಗ್ ನಡೀತಾ ಇದೆಯಾ? ನಾ ಏನ್ ಚಂದ್ರಲೋಕಕ್ಕೆ ಕರ್ಕ ಬಂದಿರೋದು ಭೂಮಿಗೆ ಕರೆಕ್ಟಾಗಿ ನಡ್ಕೋಗೋ. ಹಾ, ಏ, ವಿಡಿಯೋ ಮಾಡ್ಕೋ. ಹಾ, ಆರಾಮಾಗಿ ವಿಡಿಯೋ ಮಾಡ್ಕೋ. ಹಾ, ನನಗೂ ಭಯ ಆಗ್ತಾ ಇದೆ. ಧೈರ್ಯವಾಗಿ ಇರು, ನಾನು ಬರ್ತೀನಿ. ಮಾತಾಡ್ಬೇಡ, ತಿಂದು ಬಿಡ್ತದ. ಮಾತಾಡ್ಬೇಡ, ಮೊಸಳೆ ತಿನ್ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ. ನಾನ್ ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಸೋಮವಾರದೊತ್ತು ನಾನ್ ವೆಜ್ ತಿಂದರೆ ಏಕೈಕ ಪ್ರಾಣಿ ಅಂತಂದ್ರೆ ಮೊಸಳೆ ಅಂತ ಬರ್ಕೋ. ನಾನೇ ಕಂಡಿಡ್ತಿತ್ತು ಅಂತ ಬರ್ಕೋ. ಏಯ್, ಮೊಸಳೆ ಹಿಂಗ್ ನಡ್ಕೋಯ್ತೈತೆ. ಇಲ್ಲ ನೀರಿದೆ ದೈ ಜಡಿಯಕ್ಕೆ. ದಡದಲ್ಲಿ ನಡ್ಕೋಬೇಕು ಅಷ್ಟೇ. ಕಾಮಿಡಿ ಪಂಚ್ ಮಾಡಿದ್ದು ಫಸ್ಟ್ ಮೊಸಳೆ ಅಂತ ಬರ್ಕೋ. ಇದಕ್ಕೆ
ಇದಕ್ಕೆ ಅಷ್ಟೇನೆ ಪಂಚ್ ಮಾಡುದು ಅಂತ ಎಲ್ಲರಿಗೂ ಗೊತ್ತಾಗಬಾರ್ದ? ಚಟ್ಟಿ ಹಾಕಿರೋ ಮೋಸ್ಟ್ಲಿ ಫಸ್ಟ್ ಟೈಮ್ ನೋಡಿದ್ದ. ಕರಡಿ ಬತ್ತೈತ್ ಕಣಮ್ಮ, ಕರಡಿ. ಏನಮ್ಮ? ಈ ಸಾಂಗ್ ಎಲ್ಲೋ ಕೇಳಿದೀನಿ ಕ್ಯಾಪ್ಟನ್. 2000 ಇತಿಹಾಸದಲ್ಲಿ ವಿಕ್ರಾಂತ್ ರೋಣ ಇಲ್ಲೇ ಇದ್ನಂತೆ. ಬರ್ಕೋತೀನಿ. ಕಾಮುಚ್ ಸಿಂಗಾಲಕ್ಕಿ ಸಿಂಗಾಲಕ್ಕಿ ಭಾವ್, ಸಿಂಗಾಲಕ್ಕಿ ಡಿಂಗಾಲಕ್ಕಿ ಭಾವ್, ಸಿಂಗಾಲಕ್ಕಿ ಬೆಂಗಾಲಕ್ಕಿ ಭಾವ್. ಕೆಚಾಲೋ ಮಂಜಾಲೋ, ಕೆಚಾಲೋ ಮಂಜಾಲೋ, ಕಾಮುಚ್ ಲೇಲಪಾಡಿ ಲೇಲಪಾಡಿ ಲೇಲಪಾಡಿಗ, ಲೇಲಪಾಡಿ ಲೇಲಪಾಡಿ ಲೇಲಪಾಡಿಗ. ಕ್ಯಾಪ್ಟನ್, ಹಾ ಅಯ್ಯೋ ಏನ್ ಮಾಡ್ತಿದ್ದಾರೆ ಕ್ಯಾಪ್ಟನ್? ಎಲ್ಲ ಕುತ್ಕ ಲೂಡೋ ಆಡ್ತವ್ರ ಕಣಮ್ಮ. ಕರಡಿ ಹೊಡೆದ್ಬಿಟ್ಟು ಅಲ್ಲಿ ತಿಂತವ್ರ, ಏನ್ ಮಾಡ್ತವ್ರ ಅಂತ ಕೇಳ್ತವ್ರೆ. ಪಾಂಡೆ, ಪಾಂಡೆ, ಕರಡಿ ಕಾರ್ತಿಕ್ ಇರ್ಬೇಕು. 100% ಕಾರ್ತಿಕ್. ಸುಕ್ಕ ಸುಕ್ಕ ತಿಂಕ ತಿಂಕ. ಏ ಕೇಳಿಸಿಲ್ಲ ಕೇಳಿಸಿಲ್ಲ, ಸುಮ್ಮನೆ ಕೇಳಿಸಿಲ್ಲ, ಸುಮ್ಮನಿರು. ಕೇಳಿಸಿ ಕೇಳಿಸಿ ತಾಕತ್ತಿದ್ರೆ ಹತ್ರ ಮಾತ್ಸಲ್ಲ. ಎತ್ರ ತಾಕತ್ತಿದ್ರೆ ಹತ್ರ. ಅಯ್ಯೋ ಗೊಬ್ಬರ ನಿನ್ನ ಎಲೆ ಉದುರೋಗ್ತಾ ಇದೆ ಕಣೆ. ಸರ್ಚ್ ಮಾಡು, ಗೂಗಲ್ ಅಲ್ಲಿ ಸರ್ಚ್ ಮಾಡು, ಸ್ಕ್ರಿಪ್ಟ್ ತೆಗೆ. ಕ್ಯಾಪ್ಟನ್, ಇವನ್ ಕೇಳ್ದ ಇವ್ರು ಯಾರು ಅಂತ, ಅದಕ್ಕೆ ಅವನ್ ಹೇಳ್ದ ನಾಡಿಂದ ಬಂದಿರೋರು ಅಂತ, ಅದಕ್ಕೆ ಇವನ್ ಹೇಳ್ದ ದೊಡ್ಡ ನಾಡಿಂದ ಬಂದಿರೋರು ಅಂತ. ಓ, ನಾಡಿಂದ ಬಂದವ್ರಿಗೆ ನೀವು ದೊಡ್ಡಗ ಅಂತೀರಾ? ಈಗ ಇವ್ರ ಭಾಷೆಯಲ್ಲಿ ಮಾತಾಡ್ತೀನಿ ನೋಡಿ ನಾನು. ಮಾತಾಡಿ ಕ್ಯಾಪ್ಟನ್. ಅವಂತಿಕಾ, ಅವಂತಿಕಾ, ಅವಂತಿಕಾ. ಕಾಮಿಡಿ ಕಾಮಿಡಿ ಕಾಮಿಡಿ. ಏನಂದ್ರು ಕ್ಯಾಪ್ಟನ್? ನಿನ್ ಕಾಮಿಡಿಗೆ ನಾನು ಜೋಡು ಅಂತ ಊದ್ಬಿಟ್ಟು. ಕನ್ನಡ ಮಾತಾಡೋ ಖಜೂರ್. ಯಾವನ್ನವ ನನ್ಕಿಂತ ಮುಂಚೆ ಕನ್ನಡ ಮಾತಾಡ್ದವನಿಲ್ಲ? ನೀನೇ ಕಣಲೆ ಖಜೂರ್. ನೀವು ಟಾಕಿದ್ ನಿಮ್ಗೆ ಕನ್ನಡ ಬರುತ್ತೆ? ನಮಗೂ ಬರ್ತದೆ ಕಣಲೆ. ಗುರು ಅಂದಾಜೋಳು ಉತ್ಪಲಂ ನೀರೊಳಗಿರ್ದು ಬೆಮರ್ತ ನೂರಾಗ ಪತಾಕಂ. ಇವನೇನಮ್ಮ ಹಳೆ ಕನ್ನಡನೇ ಮಾತಾಡ್ಬಿಟ್ಟ. ಏ ಸೂಪರ್ ಸೂಪರ್ ನೋಡಿಪ್ಪ, ನೋಡಿ ಯಾರು ಸೈಂಟಿಸ್ಟ್ ಮತ್ತೆ ಮಿಮಿಕ್ರಿ ಆಟಿ.
ನೋಡಿಪ್ಪ ನೋಡಿ ನೀವೆಲ್ಲ ತುಂಬಾ ಹಿಂದೆ ಇದ್ದೀರಾ ನೀವೆಲ್ಲ ಹಿಂಗಿದ್ರೆ ಆಗಲ್ಲಪ್ಪ. ಈ ತರ ಹಸಿ ಪಚ್ಚಿ ಮಾಂಸ ಎಲ್ಲ ತಿಂದ್ರೆ ರೋಗ ಹಾಳಾಗ್ಬಿಡ್ತಲ್ಲ, ಹಾಳಾಗ್ಬಿಡ್ತೆ ಕಣಪ್ಪ. ಅದಕ್ಕೆ ನೀವು ಬೆಂಕಿ ಕಂಡಿಡ್ಕೊಬೇಕು. ಬೆಂಕಿ ಅದನ್ನ ನಾನೇ ಫಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಬೆಂಕಿ ಹೆಂಗ್ ಕಂಡಿಡಿಯೋದು ಅಂತ ನೋಡಿ. ಈ ಕಲ್ಲಿದೆಯಲ್ಲ, ಈ ಕಲ್ಲನ್ನ ತಗೊಂಡು ತಗೋಬರಪ್ಪ. ಅದೊಂದು ಕಲ್ಲು, ಈ ಕಲ್ಲನ್ನ ತಗೊಂಡು ಕಲ್ ತಗೊಂಡು ಅಂತ ಹೊಡೆದ್ಬಿಡು. ನನ್ನ ಮಗ ರಕ್ತ ಬರಂಗ್ ಹೊಡೆದ್ಬಿಟ್ಟಲ್ಲ. ಗೋಲ್ಡನ್ ಬಜಾರ್ ರಕ್ತ ಕಿತ್ಕೊಂಡ್ಬರ್ತೈತೆ. ಗೋಲ್ಡನ್ ಬಜಾರ್ ಅಂತೆಲ್ಲ ನನ್ನ ಮಕ್ಕಳ. ಈ ಕಲ್ ತಗೊಂಡು ನೋಡಿ, ಇನ್ನೊಂದು ಕಲ್ ತಗೊಂಡು ಜೋರಾಗಿ ಉಜ್ಜೋದ್ರಿಂದ ಕಲ್ಲಲ್ಲಿ ಒಂದು ಶಾಖಮಾನ ಉತ್ಪತ್ತಿ ಆಗುತ್ತೆ. ಆ ಶಾಖ ಆ ಶಾಖ ಉತ್ಪತ್ತಿ ಆಗುತ್ತೆ. ಆ ಶಾಖದಿಂದ ನಿಮ್ ಕುಟ್ಟುದಾಗ ಒಂದು ಬೆಂಕಿ ಬರುತ್ತೆ. ಆ ಬೆಂಕಿ ಅಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕು? ಇನ್ನೇನ್ ಮಾಡ್ತೀಯಾ? ನಿಮ್ಮ 2000 ಇತಿಹಾಸದಲ್ಲಿ ನನ್ನ ಮಗನೇ ಲೈಟ್ರು, ಎಲೆಕ್ಟ್ರಿಕಲ್ ಲೈಟ್ರ್ ಎಲ್ಲಿಂದ ಬಂದಿತ್ತು? ಇರಮ್ಮ ಇದನ್ ಕಂಡಿಡ್ದಿರಕ್ ಸಾಧ್ಯನೇ ಇರಲ್ಲ ಮೈಲಿ. ನಾನೇ ಕಂಡಿಡ್ದಿರೋದು. ನೋಡ್ಲಿಲ್ವಾ? ಇಲ್ಲಿ ನೋಡಿಲಿ, ಈ ಬಿಲ್ಲು ಬಣ ತಕೊಂಡ್ ಬೇಟೆ ಆಡೋದ್ ನೋಡಿಲ್ವಾ? ನಾನೊಂದು ವೆಪನ್ ಕಂಡಿಡ್ದಿದ್ದೀನಿ ಕಣ. ಹೇಳ್ತೀನಿ. ಈ ವೆಪನ್ ನ ಒಂದ್ಸತಿ ಲೋಡ್ ಮಾಡಿ ಹಂಗೆ ಗುರಿ ಇಟ್ಟು ಪ್ರಾಣಿ ಡಡ್ಗೆ ಅಂತ ಹೊಡೆದ್ರೆ 6 ಬೇಟೆ ಒಂದೇ ಸತಿ ಆಡ್ಬೋದು. ನೋಡು. ನನ್ ಮಗ್ನ ಏನ್ ಕ್ಯಾಪ್ಟನ್, ನೀವ್ ಕೊಟ್ಟಿದ್ ಪಿಸ್ತೂಲ್ ನಾವು ಒಪ್ಕೊಂಡ್ಬಿಟ್ರು. ಕೊನೆಗೆ ನೀವ್ ಇದನ್ನ ಕಂಡಿಡಿದ್ರಿ ಅಂತ खलास दिखाओ. क्या चाह रे? जा नहीं, उनको काफी दे दो. ಏನ್ ಕ್ಯಾಪ್ಟನ್ ಇದು? KGF ದೊಡ್ಡಮ್ಮನ ಹಿಡ್ಕೊಂಡು ಕೂತಾರಲ್ಲ, ಇದು ಹೆಂಗ್ ಬಂತು? ಅವ್ನ್ ದೊಡ್ಡಮ್ಮನೇ ಇಟ್ಕೊಂಡ, ನೀನ್ ಈ ಅಮ್ಮ ಏನಕ್ಕೆ? ಏನು ಅದನ್ನ ಇಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತಾ? ಫೋನ್ ಕುಡಿಲಿ. ಇವನೇ ಬರಲಿ. ಇವ್ ಅಮ್ಮನ ಜೊತೆಗೆ ಹಿಂಗ್ ಮಾತಾಡ್ತಾ ಕೂತಿದ್ರೆ ಇವ್ರಿಗೆಲ್ಲರಿಗೂ ಬೇಜಾರಾಗಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ನೀನು? ಇದನ್ನ ತಕೋ, ಇದು ನಾನೇ ಕಂಡಿಡ್ದಿರೋದು ಫೋನು. ಈ ಫೋನ್ ಎಷ್ಟೊತ್ತು ವಿಡಿಯೋ ಕಾಲ್ ಮಾಡ್ತೀಯ? ಲೊಕೇಶನ್ ಬರ್ತೀನಿ, ಒಂದ್ ನಿಮಿಷ ಇರು. Baby, calm down. Baby, calm down. ಏನ್ ಮಾಡ್ತಾ ಇದೀಯಪ್ಪ? ರೀಲ್ಸಾ? ಅತಿಥಿ ಹಾಲು ಊಟ ಏನ ಅಡ್ಗೆ ಮಾಡು. ಅಡ್ಗೆನೆ ಮಾಡ್ಕೊಂಡಿದ್ದೀನಲ್ಲಪ್ಪ. ನೋಡ ಫಸ್ಟ್ 2 ಕಲ್ಲನ್ನ 2 ಅಡಿಯಲ್ಲಿ ಇಟ್ಕೊಬೇಕು. ಇಟ್ಕೊಂಡು ಒಂದಷ್ಟು ತರಗೆಲೆಗಳನ್ನೆಲ್ಲ ಹಿಂಗ್ ಗುಟಿ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಅನ್ನ ಬೇಯಿಸ್ಕೊಂಡು. ಇದೆಲ್ಲ ಯಾಕೆ ಮಾಡ್ಬೇಕು? ಯಾಕೆ? ಇನ್ನೇನ್ ಮಾಡ್ತೀಯಾ? ಟೊಮಾಟೊ ಫುಡ್ ಆರ್ಡರ್ ರೆಡಿ ಸರ್. ರೆಡಿ ಸರ್, ತೊಗೊಳ್ಳಿ ಸರ್. ಪನೀರ್ ಟಿಕ್ಕಾ ಹೇ? ಇವನೇ ಮೆಂಟ್ರು ಹೆಂಗ್ ಬಂದೆ ನೀನು? ಸೈಕಲ್ ತಗೊಂಡ್ ಬಂದೆ. ನನ್ನ ಮಗನ 5 ಕೋಟಿ ಖರ್ಚು ಮಾಡ್ಕೊ ಮಿಷಿನ್ ತಗ ಬಂದಿದ್ದೀನಿ, ನೀನ್ ಸೈಕಲ್ ಅಲ್ಲಿ ಬಂದಿದ್ಯಾ? ಆಡಿಗೊಬ್ಬ ಅತಿಥಿ ಬಂದಿದ್ದಾನೆ, ಅವನಿಗೆ ಏನಾದ್ರು ಕೊಡೋದ್ಬಿಟ್ಟು ನೀವೇ ತಿಂತೀರಲ್ಲ.
ಹಾಲು ಕುಡಿತೀರಾ? ಹಾಲಾದ್ರೂ ಓಕೆ. ಬೇಡ ನನ್ಗೆ. ಏಯ್ ಸುಮ್ನಿರಮ್ಮ, ಹಾಲು ಕುಡಿಲಿ. ಕುಡಿ, ಹಾಲು ಕುಡಿ. ಬೇಡ. ಕುಡಿಯಮ್ಮ, ಗಟ್ಟಿ ಹಾಲು ಚೆನ್ನಾಗಿರ್ತವೆ ಕಾಡದು. ಹಾ ಕುಡಿ ಕುಡಿ. ಹಾಲು ಇಷ್ಟ ಆಯ್ತಾ? ಇಷ್ಟ ಆಯ್ತು, ಇಷ್ಟ ಆಯ್ತು. ಬಹಳ ಇನ್ನು ಸ್ವಲ್ಪ ಬೇಕಾ? ಸೂಪರ್ ಆಗಿದೆ, ಸಾಕು. ಹಂಗಾದ್ರೆ ನಾಯಿ ಕಳಿಸಿ. ಅಂದ್ರೆ ಇದು ಯಾವ ಅಲ್ಲ? ನಾಯಿ ಹಾಲು. ನೀನ್ ಇಷ್ಟಕ್ಕೆ ಹಿಂಗಂದ್ರೆ ಹೊರತೋಗಿರೋ ಎಗಣದ ಬಾತ್ ಬರ್ತೈತೆ. ಅವನ್ ತಿಂತಾನೋ ಎಗಣದ ಬಾತು. ನಮಗ್ ಅದೇ ಫೇವ್ರೇಟ್. ಕ್ಯಾಪ್ಟನ್, ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಏನಾದ್ರೂ ಒಂದು ಐಡಿಯಾ ಮಾಡಿ ಕ್ಯಾಪ್ಟನ್. ಏನಮ್ಮ ಮಾಡೋದಿ, ನನ್ ಮಕ್ಳು ಬಾನ ಬೇಕು ಏನೇನೋ ಹಿಡ್ಕೊಂಡ್ ಸಾಯ್ತ. ಬಾರಮ್ಮ ಮುಂದಕ್ಕೆ. ಇರು ಏನೋ ತಿಂದು ಸತ್ಕಾರ ಮಾಡ್ತಾರ ಈ ಕಾಡಲ್ಲಿ. ನಮ್ಮ ಮನೆ ಕಡೆ ಬಂದಿದ್ರೆ ಒಳ್ಳೆ ಐಟಮ್ ಡ್ಯಾನ್ಸ್ ಆಡಿಸ್ಬಿಟ್ಟು ಊಟ ಮಾಡ್ಸವು. ಐಟಮ್ ಡ್ಯಾನ್ಸ್ ಬೇಕು ನಂಗೆ. ಇಡೀ ನಮ್ ಕಾಡಿಗೆ ಒಂದೇ ಐಟಮ್ ಇರೋದು. ಯಾವ್ದು? ಇವಳೆ ನಮ್ಮ ಇಡೀ ಕಾಡಿಗೆ ಎಂಟರ್ಟೈನ್ಮೆಂಟ್. ನಮಸ್ಕಾರ ನಮಸ್ಕಾರ. ಅಯ್ಯೋ ಚೆನ್ನಾಗಿದೆ. ಇವತ್ರ ನನ್ ಜೊತೆ ಬೇಟೆ ಆಡಕ ಯಾರು ಬತ್ರ? ನಾನ್ ಬರ್ತೀನಿ ನಡಿ. ಅಪ್ಪಿ, ನಮ್ ಕಾಡಲ್ಲಿ ಬೇಟೆ ಅಂದ್ರೆ ಆ ಬೇಟೆ ಅಲ್ಲ. ಮತ್ತೆ ಬೇಟೆ. ಬೇಟೆಗೆ ಹೋಗ್ತೀಯ ನೀನು? ಅಲ್ಲಮ್ಮ, ಇದ್ರಲ್ಲಿ ನಿಮ್ ಗಂಡ ಯಾರಮ್ಮ? ಯಾರು ಫ್ರೀ ಇದ್ರು ಅವರ ಬತ್ರ. ಮನೆ ಬರಂಗಿದೆ. ಲೇಲ ಪಾಡಿಗ ಇಷ್ಟು ದಿನ ನಮ್ಮೆಲ್ಲರ ಎಂಟರ್ಟೈನ್ಮೆಂಟ್ ಇವತ್ತು ಬೇರೆ ಜೊತೆ ಇವನೇ ಯಾಕೆ ಇಷ್ಟೊಂದು ಎಮೋಷನಲ್ ಆಯ್ತಾ ಇದಿಲ್ಲ? ಯಾಕೆ? ನಮ್ ಕಾಡಲ್ಲಿ ಸಿಡ್ಲು ಬಂದಾಗ ಯಾರನ್ನ ತಪ್ಕೊಂಡ್ರೆ ಅವಳೇ ಅವ್ರ ಗಂಡ. ಇಡೀ ತುಳಿದಿರೋ ಸೈಕಲ್ ನಾನು ಯಾಕೆ ತುಳಿಲೆ? ಸೈಕಲ್ ಬಸ್ಸು ಎಲ್ಲ ಸರಿ ಆಗ್ಬೇಕಂದ್ರೆ ಒಂದ್ ಮುತ್ತು ಕೊಡು. ಸರಿ ಮುತ್ಕೊಟ್ಟು ಸರಿ ಆಗ್ಬಿಡ್ಬೇಕು. ನಾನು ಆಮೇಲೆ ಅದೇ ಆಮೇಲೆ ಸರಿ ಇಲ್ಲ ನಾನು. ಚಿನಿಯಪ್ಪ ಪೋಂ ಪೋಂ, ಚಿನಿಯಪ್ಪ ಪೋಂ ಪೋಂ, ಚಿನಿಯಪ್ಪ ಚಿನಿಯಮ್ಮ ಪೋಂ ಪೋಂ ಪೋಂ, ಜಗ್ಗಪ್ಪ ಪೋಂ ಪೋಂ, ಜಗ್ಗಪ್ಪ ರಘುವಮ್ಮ ಪೋಂ ಪೋಂ ಪೋಂ, ಸಾಧು ಸರ್ ಪೋಂ ಪೋಂ, ಶುದ್ಧಿ ಮ್ಯಾನ್ ಪೋಂ ಪೋಂ, ಸಾಧು ಸರ್ ಶುದ್ಧಿ ಮ್ಯಾನ್ ಪೋಂ ಪೋಂ. ಯಾರ್ಲ ಇದು? ಯಾರ್ಲಾ? ನಮ್ ಕಾಡಲ್ಲಿ ಲೆಫ್ಟ್ ಕಿಸ್ ಕೊಟ್ರೆ ಮಕ್ಕಳಾಯ್ತವೆ. ನನ್ನ ಮಗುನ ನನ್ನ ಮಕ್ಕಳ ಇದ ಬೋನಸ್ ನನ್ನ ಬಟ್ಟೆ ಚೇಂಜ್ ಬರಬಹುದು ಸೊನ್ನೆ. ಎಲ್ಲ ಚೇಂಜ್ ಮಾಡೋದು. ನನ್ ಮಿಷಿನ್ ಎತ್ಕೊಂಡು ಎಲ್ಲ ಹೊಡೆದಾಕಿದ್ರು ಮಕ್ಕ. ನಮ್ಮಮ್ಮ ಕಾಯ್ತಿರ್ತಾರೆ. ನನಗೇನಿಲ್ಲ ಹಂಗಾದ್ರೆ ತುಂಬ ಕೂತ್ರಮ್ಮ. ಬಟ್ಟೆ ಬಿಚ್ಚ ನಾನ್ ಬಿಚ್ಚಲ್ಲ ಕಣ. ಕಬ್ಬಲಿಗೆ ಕಬ್ಬಲಿಯ ಕಬ್ಬಲಿಗೆ ಕಬ್ಬಲಿಗೆ ಕಬ್ಬಲಿಯ ಗೌರವೇಶ ಇದೇನಿದು ಹೊಸವೇಶ. ಬಾರ 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 ಬಾರ
ಒಂದೇ ಕಾಡೋರು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಎಲ್ರು ಅಲರ್ಟ್ ಆಗಿ ಇನ್ನೊಂದ್ ಯಾವ್ದೋ ಮಿಕ್ಕ ಬರ್ತಾ ಇದೆ. ಸರಿಯಾಗ ಮುಗ್ಬಿಡೋಣ. ಹಂಗಂದ್ರೆ ಇಷ್ಟೊತ್ತು ನಾನು ಬಿಕಾನ ಏನ್ ಕಾಡಲ್ಲ, ಒಂದು ರೀಲ್ಸ್ ಮಾಡೋಣ. ವಾವ್ ವಾವ್. ಆಚೆ ನಾನಲ್ಲ 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 ನಾನಲ್ಲ. ಇದು ಇದು ಗೆಚ್ಚಿ ಗಿಲಿಗಿಲಿ ಅಂದ್ರೆ, ಇದು ಎಂಟರ್ಟೈನ್ಮೆಂಟ್ ಅಂದ್ರೆ, ಇದು ವಿಭಿನ್ನ ಪ್ರಯತ್ನ ಅಂದ್ರೆ ಗೆಚ್ಚಿ ಗಿಲಿಗಿಲಿ ಒಂದ್ಸಲ ಬಲ ಚಪ್ಪ. ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಜಡ್ಜಸ್ ಕೇಳ್ತೀನಿ. ಶ್ರುತಿ ಮೇಡಮ್, ಹೇಗೆ ಅನಿಸ್ತು ಈ ನಿಮ್ಮ ಕಾಡು? ಕಮೆಂಟ್ಸ್ ಹೇಳಕ್ ಮುಂಚೆನೆ ನಾನು ಗೋಲ್ಡನ್ ಗಿಲಿಗಿಲಿ ಕೊಟ್ಟಿದ್ದೀನಿ ಅಂದ್ರೆ ಹೌದು, ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ದು ಅದಕ್ಕೊಂದು ಆರ್ಟ್ ಡೈರೆಕ್ಟರ್ ಒಂದು ಮಿಷಿನ್ ಅಂತ ಕಂಡು ಹಿಡಿದು 2000 ವರ್ಷಕ್ಕೆ ಹಿಂದಕ್ಕೆಲ್ಲ ಹೋಗಿ ಒಂದು ವಿಶೇಷವಾದಂತ ಸೆಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು 2000 ವರ್ಷಕ್ಕೆ ಹಿಂದಕ್ಕೆ ಹೋದ್ರಲ್ವಾ. ನಾನ್ ಇಲ್ಲಿಂದ ಅಲ್ಲಿ ನಡ್ಕೊಂಡ್ ಬಂದ್ರೆ 2000 ವರ್ಷ ಹಿಂದಕ್ಕೆ ಹೋಗ್ತೀನಿ, ಅಲ್ಲಿಗೆ ಯಾಕೆ ಬರಬಾರ್ದು? ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಇಂಗ್ಲಿಷ್ ಸಿನಿಮಾಗಳಾಗ್ಲಿ ಅಥವಾ ಹೊರ ದೇಶದ ಸಿನಿಮಾಗಳಲ್ಲಿ ನಾನು ತುಂಬಾ ಇಷ್ಟಪಡೋ ಒಂದು ಸಿನಿಮಾ ಅಪೋಕಲಿಪ್ಟೋ. ಓ ಮೈ ಗಾಡ್, ಆ ಸಿನಿಮಾ ನೋಡಿದ್ಮೇಲೆ ಅದನ್ನ ಈ ತರದ್ದು ಒಂದು ಸೃಷ್ಟಿಲಿ ಒಳಗಡೆ ತಗೊಂಡ್ ಬರ್ಬೋದಾ ಅಂತ ನಾನು ಕಲ್ಪನೆನೂ ಮಾಡ್ಲಿಲ್ಲ ರೀ. ನಿಜವಾಗ್ಲೂ ಈ ಸ್ಕಿಟ್ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಇದು ಗೆಚ್ಚಿ ಗಿಲಿಗಿಲಿಯ ಶಕ್ತಿ ಅಂತ. ಇದು ನಮಗೆ ವೇದಿಕೆಗಿರುವಂತಹ ವಿಶೇಷತೆ. ಏನ್ ಈ ತರದೊಂದು ಕಲ್ಪನೆ ಮಾಡಕ್ ಸಾಧ್ಯನಾ? ನಾನು ಆವಾಗ್ಲೇ ಹೇಳಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿದಂತ ಅನಿರೀಕ್ಷಿತವಾದಂತ ವಿಚಾರಗಳನ್ನ ಕೊಡೋ ಶಕ್ತಿ ಇರುವಂತ ಏಕೈಕ ಶೋ ಗಿಚ್ಚಿ ಗಿಲಿಗಿಲಿ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ರಿ ನೀವೆಲ್ಲ. 2000 ವರ್ಷ ಹಿಂದಕ್ಕೆ ಹೋಗ್ತಾರಂತೆ, ಅಲ್ಲಿ ಈ ಜನ ಇರ್ತಾರಂತೆ. ಗೊಬ್ಬರನ್ ಮೇಕಪ್ ನೋಡು, ಮಜಾ ನೋಡಿ. 2000 ವರ್ಷದ ಹಿಂದೇನು ಅವ್ನ ಮೂಗು ಒಳಗೆ ಹೋಗಿದೆ. ಅಲ್ಲ, ಅದೇ ಹೈಲೈಟ್ ಆಗಿದೆ, ಅದೇ ಹೈಲೈಟ್. ಈ ಕಡೆ ನಮ್ಮ ಚಿಲ್ಲರ್ ಫೇಸ್ ಇರ್ಲಿ, ಗೊಬ್ಬರ ಸಖತ್ ಕಣೋ. ಈ ಮೇಕಪ್ ಮ್ಯಾನ್ ಯಾರು ಮಾಡಿದಾರಲ್ಲ, ದೊಡ್ಡ ಚಪ್ಪಾಳೆ ಬರ್ಲೇಬೇಕಣಪ್ಪ. ಕಾಡಿನ ರಾಣಿ ಅಂದ ಮಾತ್ರಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಇದುವರೆಗೂ ತುಟಿ ಕೆಂಪಗಿರೋದೇ ನೋಡಿರೋದು. ಕಾಡು ಅನ್ನೋ ಕಾರಣಕ್ಕೆ ತುಟಿ ಹಸಿರಿಗೆಲ್ಲ ಇರ್ಬೋದು. ಏನ್ರಿ ಇದೆಲ್ಲ ಕಲ್ಪನೆ, ಅದ್ಭುತ ಕಣಪ್ಪ. ಹುಲಿ ಆಗಿರ್ಬೋದು, ಏನ್ ರಾಜನ ನೀನು? ಅವ್ನ್ ಎಂಟ್ರಿ ನೋಡಿದ್ರ ಅದೇನೋ ನಾಲ್ಗೆ ಅಯ್ಯೋ ದೇವ್ರೆ. ನಮ್ಮ ಜಗಪ್ಪ ಮತ್ತೆ ಇವರು ಸೈಂಟಿಸ್ಟ್ಗಳಂತೆ, ಯಾರು ನಂಬೋರು ಇವ್ರನ್ನ? ನಮ್ ಇವ್ರುಗಳೆಲ್ಲ ಒಂಥರ ವಿಚಿತ್ರವಾಗಿ ಎಂಟ್ರಿ ಆದ್ರೆ ಕೊನೆಗೆ ನಮ್ ಜಗ್ಗಪ್ಪ ಮತ್ತೆ ರಾಘುಗೊಂದ್ ಮಗು ಬಂತಲ್ಲ, ಆಹಾ ಎಂತ ಸುಂದರಿ ನೋಡಲಿ ಪಾ. ನಿಮ್ಮೆಲ್ಲರ ಕಾಸ್ಟ್ಯೂಮು, ನಿಮ್ ಮೇಕಪ್, ಆಮೇಲೆ ಇದಕ್ಕೆ ಆದಂತ ಒಂದು ವಿಶೇಷವಾದಂತ ಒಂದು ಬ್ಯಾಕ್ ಗ್ರೌಂಡ್, ಅದು ಆ ಸಿನಿಮಾದೇ ಹಾಕಿರೋದ್ರಿಂದ ಆರ್ಡಿನರಿ ಮಾಡ್ಬಿಟ್ರಿ ಕಣಪ್ಪ ನೀವೆಲ್ಲ. ಇಟ್ ವಾಸ್ ಸೂಪರ್ ಅಲ್ಟಿಮೇಟ್ ಕಣ್ರಪ್ಪ. ಇದು ಯಾರು ಕಲ್ಪನೆನೇ ಆಗಲ್ಲ. ಇದು ಡೈರೆಕ್ಷನ್ ಟೀಮ್ ಮತ್ತೆ ರೈಟರ್. ಇಲ್ಲ, ಆಕ್ಚುಲಿ ರೈಟರ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಒಬ್ರ ಕೈಲ ಸಾಧ್ಯ. ದಟ್ ಈಸ್ ಒನ್ ಅಂಡ್ ಓನ್ಲಿ ಕಂಗ್ರ್ಯಾಚುಲೇಷನ್ ಸಂದೀಪ್ ಅವರೇ.
ಇಟ್ ವಾಸ್ ಎಕ್ಸ್ಟ್ರಾಡಿನರಿ ಸ್ಕಿಟ್. ತುಂಬಾನೇ ಅದ್ಭುತವಾಗಿ ಬರೆದಿದ್ರಿ. ಏನ್ ಇನ್ಸ್ಪಿರೇಷನ್ ಇದಕ್ಕೆ ಬರೆಯೋದಕ್ಕೆ? ಇಲ್ಲ ಏನಿಲ್ಲ, ಜನರಲ್ ಆಗಿ ಎಲ್ರದ್ದು ಆರ್ಟಿಸ್ಟ್ಗಳ ಇಂಪ್ಯಾಕ್ಟ್ ಆಗಿದ್ದು ಜಾಸ್ತಿ. ಸಂದೀಪ್ ಬಗ್ಗೆ ನಾನು ಹೇಳಲೇಬೇಕು. ಗಿಚ್ಚಿ ಗಿಲಿಗಿಲಿಯ ಆಲ್ಮೋಸ್ಟ್ ಎಲ್ಲಾ ಸ್ಕ್ರಿಪ್ಟ್ಗಳನ್ನು ಬರೆಯೋದು, ಎಲ್ಲಾ ಕಲ್ಪನೆಗಳನ್ನ ಈ ತಲೆಯಲ್ಲಿ ಓಡಿಸೋದು ನಾನು. ಅದನ್ನ ಬರವಣಿಗೆಯ ರೂಪದಲ್ಲಿ ಬರೆಯೋದು ಸಂದೀಪ್. ಜೋರಾಗಿ ಚಪ್ಪಳೆ ಬರಲಿ, ಜೋರಾಗಿ ಚಪ್ಪಳೆ ಬರಲಿ. ಬಟ್ ಆನ್ ಅ ಸೀರಿಯಸ್ ನೋಟ್, ಪ್ರತಿ ರಾತ್ರಿ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ಗಳನ್ನ ಬರೀತಾರೆ ಸಂದೀಪ್. ನಿಜವಾಗ್ಲು ನಿಮಗೆ ನಮ್ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು. ಹೋಗ್ಬಿಟ್ಟು ಬನ್ನಿ. ಈ ತರದೊಂದು ಅದ್ಭುತವಾದ ಸ್ಕಿಟ್ಗಳನ್ನ ನಿಮ್ಮಿಂದ ಬರ್ತಾನೆ ಇರಲಿ. ಜನರ ನಿರೀಕ್ಷೆಗೂ ಮೀರಿ ನೀವೆಲ್ಲರ ಮನಸ್ಸನ್ನ ಹೀಗೆ ಕದೀತಾ ಇರಿ ಅಂತ ಹೇಳ್ತಾ, ಕೊನೆಗೆ ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋಣ. ಎಲ್ಲರೂ ಬನ್ನಿ, ಎಲ್ಲ ಬನ್ನಿ. ರೆಡಿ? ಹಾ. ಅಜ್ಜ ಜಿಮ್ಮಿ. ಸೂಪರ್ ಸೂಪರ್. ಇದು ಗಿಚ್ಚಿ ಗಿಲಿಗಿಲಿ ಅಂದ್ರೆ, ಇದು ಎಂಟರ್ಟೈನ್ಮೆಂಟ್ ಅಂದ್ರೆ, ಇದು ವಿಭಿನ್ನ ಪ್ರಯತ್ನ ಅಂದ್ರೆ ಗಿಚ್ಚಿ ಗಿಲಿಗಿಲಿ. ಒಂದ್ಸಲ ಬಲ ಚಪ್ಪಾಳೆ. ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಜಡ್ಜಸ್ ಕೇಳ್ತೀನಿ. ಶ್ರುತಿ ಮೇಡಮ್, ಹೇಗ ಅನಿಸ್ತು ಈ ನಿಮ್ಮ ಕಾಡು? ಹೆಂಗಪ್ಪ ನೀವೆಲ್ಲ ಹೊಗಳೋದು? ಕಮೆಂಟ್ಸ್ ಹೇಳಕ್ ಮುಂಚೆನೆ ನಾನು ಗೋಲ್ಡನ್ ಗಿಲಿಗಿಲಿ ಕೊಟ್ಟಿದ್ದೀನಿ ಅಂದ್ರೆ ಹೌದು, ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ದು ಅದಕ್ಕೊಂದು ಆರ್ಟ್ ಡೈರೆಕ್ಟರ್ ಒಂದು ಮಿಷಿನ್ ಅಂತ ಕಂಡು ಹಿಡಿದು 2000 ವರ್ಷಕ್ಕೆ ಹಿಂದಕ್ಕೆಲ್ಲ ಹೋಗಿ ಒಂದು ವಿಶೇಷವಾದಂತ ಸೆಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು 2000 ವರ್ಷಕ್ಕೆ ಹಿಂದಕ್ಕೆ ಹೋದ್ರಲ್ವಾ. ನಾನ್ ಇಲ್ಲಿಂದ ಅಲ್ಲಿ ನಡ್ಕೊಂಡ್ ಬಂದ್ರೆ 2000 ವರ್ಷ ಹಿಂದಕ್ಕೆ ಹೋಗ್ತೀನಿ, ಅಲ್ಲಿಗೆ ಯಾಕೆ ಬರಬಾರ್ದು? ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಏನ್ ಸ್ಕಿಟ್ಟು. ನಾನು ಇಂಗ್ಲಿಷ್ ಸಿನಿಮಾಗಳಾಗ್ಲಿ ಅಥವಾ ಹೊರ ದೇಶದ ಸಿನಿಮಾಗಳಲ್ಲಿ ನಾನು ತುಂಬಾ ಇಷ್ಟಪಡೋ ಒಂದು ಸಿನಿಮಾ ಅಪಾಕಲಿಪ್ಟೋ. ಓ ಮೈ ಗಾಡ್, ಆ ಸಿನಿಮಾ ನೋಡಿದ್ಮೇಲೆ ಅದನ್ನ ಈ ತರದ್ದು ಒಂದು ಸೃಷ್ಟಿಲಿ ಒಳಗಡೆ ತಗೊಂಡ್ ಬರ್ಬೋದಾ ಅಂತ ನಾನು ಕಲ್ಪನೆನೂ ಮಾಡ್ಲಿಲ್ಲ ರೀ. ನಿಜವಾಗ್ಲೂ ಈ ಸ್ಕಿಟ್ ನೋಡಿದ್ಮೇಲೆ ಅನಿಸ್ತಾ ಇದೆ ಇದು ಗಿಚ್ಚಿ ಗಿಲಿಗಿಲಿಯ ಶಕ್ತಿ ಅಂತ. ಇದು ನಮ್ಗೆ ವೇದಿಕೆಗಿರುವಂತಹ ವಿಶೇಷತೆ. ಏನ್ ಈ ತರದೊಂದು ಕಲ್ಪನೆ ಮಾಡಕ್ ಸಾಧ್ಯನಾ? ನಾನು ಆವಾಗ್ಲೇ ಹೇಳಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿದಂತ ಅನಿರೀಕ್ಷಿತವಾದಂತ ವಿಚಾರಗಳನ್ನ ಕೊಡೋ ಶಕ್ತಿ ಇರುವಂತ ಏಕೈಕ ಶೋ ಗಿಚ್ಚಿ ಗಿಲಿಗಿಲಿ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ರಿ ನೀವೆಲ್ಲ. 2000 ವರ್ಷ ಹಿಂದಕ್ಕೆ ಹೋಗ್ತಾರಂತೆ, ಅಲ್ಲಿ ಈ ಜನ ಇರ್ತಾರಂತೆ. ಗೊಬ್ಬರನ್ ಮೇಕಪ್ ನೋಡು, ಮಜಾ ನೋಡಿ. 2000 ವರ್ಷದ ಹಿಂದೇನೋ ಅವ್ನ ಮೂಗು ಒಳಗೆ ಹೋಗಿದೆ. ಅದೇ ಹೈಲೈಟ್ ಆಗಿದೆ, ಅದೇ ಹೈಲೈಟ್. ಈ ಕಡೆ ನಮ್ಮ ಚಿಲ್ಲರ್ ಫೇಸ್ ಇರ್ಲಿ, ಗೊಬ್ಬರ ಸಖತ್ ಕಣೋ. ಈ ಮೇಕಪ್ ಮ್ಯಾನ್ ಯಾರು ಮಾಡಿದಾರಲ್ಲ, ದೊಡ್ಡ ಚಪ್ಪಾಳೆ ಬರ್ಲೇಬೇಕಣಪ್ಪ. ಕಾಡಿನ ರಾಣಿ ಅಂದ ಮಾತ್ರಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಇದುವರೆಗೂ ತುಟಿ ಕೆಂಪಗಿರೋದೇ ನೋಡಿರೋದು. ಕಾಡು ಅನ್ನೋ ಕಾರಣಕ್ಕೆ ತುಟಿ ಹಸಿರಿಗೆಲ್ಲ ಇರ್ಬೋದು. ಏನ್ರಿ ಇದೆಲ್ಲ ಕಲ್ಪನೆ, ಅದ್ಭುತ ಕಣಪ್ಪ. ಹುಲಿ ಆಗಿರ್ಬೋದು, ಏನ್ ರಾಜನ ನೀನು? ಅವ್ನ್ ಎಂಟ್ರಿ ನೋಡಿದ್ರ ಅದೇನೋ ನಾಲ್ಗೆ ಅಯ್ಯೋ ದೇವ್ರೆ. ನಮ್ಮ ಜಗಪ್ಪ ಮತ್ತೆ ಇವ್ರು ಸೈಂಟಿಸ್ಟ್ಗಳಂತೆ, ಯಾರು ನಂಬೋರು ಇವ್ರನ್ನ? ಇವ್ರುಗಳೆಲ್ಲ ಒಂಥರ ವಿಚಿತ್ರವಾಗಿ ಎಂಟ್ರಿ ಆದ್ರೆ ಕೊನೆಗೆ ನಮ್ ಜಗ್ಗಪ್ಪ ಮತ್ತೆ ರಾಘು ಒಂದ್ ಮಗು ಬಂತಲ್ಲ, ಆಹಾ ಎಂತ ಸುಂದರಿ ನೋಡಲಿ ಪಾ. ನಿಮ್ಮೆಲ್ಲರ ಕಾಸ್ಟ್ಯೂಮು, ನಿಮ್ ಮೇಕಪ್, ಆಮೇಲೆ ಇದಕ್ಕೆ ಆದಂತ ಒಂದು ವಿಶೇಷವಾದಂತ ಒಂದು ಬ್ಯಾಕ್ ಗ್ರೌಂಡ್, ಅದು ಆ ಸಿನಿಮಾದೇ ಹಾಕಿರೋದ್ರಿಂದ ಆರ್ಡಿನರಿ ಮಾಡ್ಬಿಟ್ರಿ ಕಣಪ್ಪ ನೀವೆಲ್ಲ. ಇಟ್ ವಾಸ್ ಸೂಪರ್ ಅಲ್ಟಿಮೇಟ್ ಕಣ್ರಪ್ಪ. ಇದು ಯಾರು ಕಲ್ಪನೆನೇ ಮಾಡ್ಕೊಳಕ್ ಆಗಲ್ಲ ಇದು.
ಡೈರೆಕ್ಷನ್ ಟೀಮ್ ಮತ್ತೆ ರೈಟರ್. ಇಲ್ಲ ನಾನು ಆಕ್ಚುಲಿ ರೈಟರ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕರೀರಿ. ಈ ತರ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಒಬ್ಬರ ಕೈಲ ಸಾಧ್ಯ. ದಟ್ ಈಸ್ ಒನ್ ಅಂಡ್ ಓನ್ಲಿ ಕಂಗ್ರ್ಯಾಚುಲೇಷನ್ ಸಂದೀಪ್ ಅವರೇ. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್. ತುಂಬಾನೇ ಅದ್ಭುತವಾಗಿ ಬರೆದಿದ್ರಿ. ಏನ್ ಇನ್ಸ್ಪಿರೇಷನ್ ಇದಕ್ಕೆ ಬರೆಯೋದಕ್ಕೆ? ಇಲ್ಲ ಏನಿಲ್ಲ, ಜನರಲ್ ಆಗಿ ಎಲ್ರದ್ದು ಆರ್ಟಿಸ್ಟ್ಗಳು ಇಂಪ್ಯಾಕ್ಟ್ ಆಗಿದ್ದು ಜಾಸ್ತಿ. ಸಂದೀಪ್ ಬಗ್ಗೆ ನಾನು ಹೇಳಲೇಬೇಕು. ಗಿಚ್ಚಿ ಗಿಲಿಗಿಲಿಯ ಆಲ್ಮೋಸ್ಟ್ ಎಲ್ಲಾ ಸ್ಕ್ರಿಪ್ಟ್ಗಳನ್ನು ಬರೆಯೋದು, ಎಲ್ಲಾ ಕಲ್ಪನೆಗಳನ್ನ ಈ ತಲೆಯಲ್ಲಿ ಓಡಿಸೋದು ನಾನು. ಅದನ್ನ ಬರವಣಿಗೆಯ ರೂಪದಲ್ಲಿ ಬರೆಯೋದು ಸಂದೀಪ್. ಜೋರಾಗಿ ಚಪ್ಪಳೆ ಬರಲಿ, ಜೋರಾಗಿ ಚಪ್ಪಳೆ ಬರಲಿ. ಬಟ್ ಆನ್ ಅ ಸೀರಿಯಸ್ ನೋಟ್, ಪ್ರತಿ ರಾತ್ರಿ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ಗಳನ್ನ ಬರೀತಾರೆ ಸಂದೀಪ್. ನಿಜವಾಗ್ಲು ನಿಮಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು. ಹೋಗ್ಬಿಟ್ಟು ಬನ್ನಿ. ಈ ತರದೊಂದು ಅದ್ಭುತವಾದ ಸ್ಕಿಟ್ಗಳನ್ನ ನಿಮ್ಮಿಂದ ಬರ್ತಾನೆ ಇರಲಿ. ಜನರ ನಿರೀಕ್ಷೆಗೂ ಮೀರಿ ನೀವೆಲ್ಲರ ಮನಸ್ಸನ್ನ ಹೀಗೆ ಕದಿತಾ ಇರಿ ಅಂತ ಹೇಳ್ತಾ, ಕೊನೆಗೆ ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋಣ. ಎಲ್ಲರೂ ಬನ್ನಿ, ಎಲ್ಲ ಬನ್ನಿ. ರೆಡಿ? ಹಾ. ಅಜ್ಜ ಜಿಮ್ಮಿ. ಒಟ್ಟಲ್ಲಿ 2000 ವರ್ಷದ ಹಿಂದೆ ನಿಮ್ಮ ರಾಜ್ಯ ಇರ್ಬೋದು, ಆಗ ಆ ರಾಜ್ಯಕ್ಕೂ ರಾಜ ಆಗಿದ್ ಯಾರು? ಯಾರು? ನಾವು ಸತ್ತೇ. ಸರ್ ಆಕ್ಚುಲಿ ಗಜಕೇಸರಿಲಿ ನೀವು ಈ ತರ ಪಾತ್ರ ಹಾಕಿದ್ರಿ. ಹೌದು. ಸೊ ಈ ಕಾಡಿನ ಜನ ನೋಡಿ, ಸಿಂಹಕ್ಕೆ ಹಾಲು ಕರೆದವನು, ಸಿಂಹ ಹಾಲು ಕರೆದು ಕುಡ್ದವನು ಡೈಲಿ ಅಲ್ವಾ ಸರ್? ಕೇಸರಿಯಲ್ಲಿ. ಒಟ್ಟಿನಲ್ಲಿ ನನಗನ್ಸಿದ್ ಏನು ಅಂದ್ರೆ, 2000 ವರ್ಷದ ಹಿಂದೆ ಹೋಗಿ ಕೂಡ ನಮ್ಮ ಸೈಂಟಿಸ್ಟ್ಗಿಂತ ಅಡ್ವಾನ್ಸ್ ಆಗಿದಾರಲ್ಲ ಈ ನಾನು ಯಾವಾಗ ಇವ್ರು ಏನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಕಲ್ಲು ಉಜ್ಬೇಕು, ಲೈಟ್ ಅನ್ಸದಲ್ಲ, ಅಲ್ಲೇ ಪವರ್ಫುಲ್ ಆಗೋದು ಸ್ಕಿಟ್ ಅಂತ ಒಂದು ಈ ಪ್ಲೇ. ಅಷ್ಟು ಚೆನ್ನಾಗಿ ಅಷ್ಟು ಜನ ಆರ್ಟಿಸ್ಟ್ಗೆ ನಾನೇ ನಿಂತ್ಕೊಳ್ಳೋದು. ಇಲ್ಲ, ತುಂಬಾ ಚೆನ್ನಾಗಿತ್ತು ಪ್ಲೇ, ಸಖತ್ತು ಪವರ್ಫುಲ್ಲು. ಅಷ್ಟೊತ್ತು ಕೂಡ ಇದೊಂದು ಎಷ್ಟು ಒಂದು 25 ನಿಮಿಷ ಇತ್ತೇನೋ, 25 ನಿಮಿಷನೂ ಹಿಡಿದು ಇಟ್ಟಿದ್ರಲ್ಲ, ಅದು ತುಂಬಾ ಶ್ಲಾಘನೀಯ. ನಮ್ಮ ಯಾರು ಸೆಲೆಕ್ಟ್ ಮಾಡಿದ್ರು ಆರ್ಟಿಸ್ಟ್ನ ನೋಡಿ, ಎಲ್ಲ ಅಂತ ಪವರ್ಫುಲ್ ಆರ್ಟಿಸ್ಟ್ಗಳನ್ನ ಯಾರು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲ, ಆ ಡೈರೆಕ್ಟರ್ಗೆ ಎಷ್ಟು ತಲೆ ಇದೆ ನೋಡಿ, ಇವರೇ ಆದಿಮಾನವರು ಅಂತ ಕರೆಕ್ಟ್ ಪೀಪಲ್ಸ್ನ ಸೆಲೆಕ್ಟ್ ಮಾಡೋದು. ಅದ್ರಲ್ಲೂ ಪಕ್ಕಾ ಆದಿಮಾನ ಅಂತಾರೆ ಶಿವು. ಅದು ಏನ್ ಮೇಕಪ್ ಬೇಕಾಗಿಲ್ಲ ಬಸ್ಸುಗೆ, ಅಷ್ಟು ಒರಿಜಿನಲ್ ಆಗಿ. ಆಮೇಲೆ ಕಾರ್ತಿಕ್ದ ಒಂದು ಪರ್ಫಾರ್ಮೆನ್ಸು, ಇನ್ಮೇಲೆ ನೀನ್ ಈ ತರ ಮಾಸ್ಕ್ ಹಾಕೊಂಡೆ ಆಕ್ಟ್ ಮಾಡ, ಒಳ್ಳೆ ಪರ್ಫಾರ್ಮೆನ್ಸ್ ನಿಜ. ಅದು ಸಕ್ಕದಾಗಿತ್ತು. ಹೋದ ವಾರ ಇದೇ ತರ ಒಂದು ಕಾಡಿಂದು ನಾವು ಮಾಡಿದ್ವಿ. ಸಕ್ಕದಲ್ಲಿ ಕಾಡು ಪ್ರಾಣಿಗಳಿದೆ, ಕಾಡು ಪ್ರಾಣಿ ಆದಿ ಮಾನವರಿದೆ. ಅದನ್ನೇ ನಾನು ಯೋಚನೆ ಮಾಡಿದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಎಷ್ಟು ಹುಷಾರು ನೋಡಿ. ಲಾಸ್ಟ್ ಟೈಮು ಏನೇ ಎಕ್ಸ್ಟ್ರಾರ್ನರಿ ಮಾಡಿದ್ರು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಅಂದ್ಬಿಟ್ಟು ಬರೀ ಎಲೆಗಳು ಕಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಬರವಾರದ ಎಪಿಸೋಡು ನನ್ಗೆ ಅರ್ಥ ಆಗುತ್ತೆ ಏನು ಅಂತ. ಇದು ಇರಲ್ಲ. ನೀನು ನಾಳೆ ನನ್ನ ಜೊತೆ ಬಾ, ನಮ್ಮ ಮನೆ ಹತ್ರ ಒಂದು 2 ಇದಾವೆ, ಕರೆದು ಕೊಟ್ಟು. ಪ್ಲೀಸ್ ನಾಯಿ ಹಾಲು ಕುಡಿಯಕ್ಕೆ. ನಾಯಿ ಹಾಲು ಹೇಗಿತ್ತು ಹಾಲು? ಆಕ್ಚುಲಿ ನಿನ್ನ ಹಾಕೊಂಡು ಸಿನಿಮಾ ಮಾಡ್ಬೋದು. ಯಾಕೆ? ನಾಯಿ ಹಾಲಿನ ಮೇವು ಅಂತ. ಗಿಚ್ಚಿ ಗಿಲಿಗಿಲಿ ಗ್ರೇಟ್, ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಸಾಧು ಸರ್, ನಮ್ಮೆಲ್ಲ ಕಲಾವಿದರನ್ನ ಬಾಯಿ ತುಂಬಾ ಹೊಗಳಿದ್ದೀರಾ. ನೀವ್ ಯಾಕೆ ಈ ಕಾಡಿಗೆ ಬಂದು ಒಂದು ಹೂ ಹಾ ಅಂತ ಆ ಕಾಡಿನ ರಾಣಿ ಜೊತೆ ಕುಣಿಬಾರ್ದು? ಯಾಕೆ ನಮ್ಮ ರಾಣಿನೂ ಬರಬಾರ್ದು? ನಿಮ್ ರಾಣಿ ಫಿನಿಶಿಂಗ್. ಹೌದಾ? ಹೌದು. ಬನ್ನಿ.